ಅವಸ್ಥಾತ್ರೆ ಚಂದ್ರಿಕೆ ನೋಡ್ತಾ ಇದ್ದೀವಿ. ನಿನ್ನೆ ನಾವು ಮಾಡಿದ್ದು ವಿಜ್ಞಾನವಾದ. ವಿಜ್ಞಾನವಾದ ಆಯಿತು ಪೂರ್ತಿ. ಅದರ ಸಾರಾಂಶ ಹೇಳ್ಕೊಂಡು ಮುಂದಕ್ಕೆ ಹೋಗೋಣ ಬೇಗ. ನಾವು ಇವಾಗಲೇ ಡಿಸ್ಕಸ್ ಮಾಡಿದ್ವಿ. 2 ಥರ ಗ್ರೂಪ್ ಇದ್ದಾರೆ. ಒಂದು ಎರಡನೇವರು ಬುದ್ಧಿಸಮ್ನವರು, ಮೊದಲನೇವರು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಹಲೋ ಶಿಲ್ಪಾ ಅವರೇ, ನಾನು ಸೈಲೆಂಟ್ ಮೋಡ್ಗೆ ಆಗ್ತಾ ಇದ್ದೀನಿ, ಮತ್ತು ನೀವು ತೆಗೆಯಕ್ಕೆ ಹೋಗಬೇಡಿ. ಇಲ್ಲಿ 2 ಥರ ಜನ ಇದ್ದಾರೆ. ಒಂದು ಪ್ರಪಂಚದಲ್ಲಿರೋ ಆಬ್ಜೆಕ್ಟ್ಸ್, ವಸ್ತುಗಳು ಸತ್ಯವಾಗಿದೆ ಅಂತ ಹೇಳೋದು. ಅವ್ರದ್ದೆಲ್ಲ ನಾವು ಚಿಂತನೆ ಮಾಡಿದ್ದಾಯಿತು. ನಿನ್ನೆ ನಾವು ಚಿಂತನೆ ಮಾಡಿದ್ದು ಎರಡನೇದು, ಅಂದರೆ ಬುದ್ಧಿಸಮ್ನವರು. ವಸ್ತುಗಳು ಕ್ಷಣಿಕ, ಆದ್ದರಿಂದ ನಮ್ಮ ಪ್ರಮುಖ ಜಿಲ್ಲೆಗಳಲ್ಲಿ ಶನಿವಾರ ರಾತ್ರಿ 10ರಿಂದ 20ರವರೆಗೆ, ಏಪ್ರಿಲ್ 10ರಿಂದ 20ರವರೆಗೆ ಕರೋನಾ ಕರ್ಫ್ಯೂ, ಅಂದರೆ ರಾತ್ರಿ 10ರಿಂದ ಎರಡನೇವರು ವಿಜ್ಞಾನವಾದಿಗಳು. ವಸ್ತುಗಳು ಕ್ಷಣಿಕ, ಬದಲಾವಣೆ ಆಗ್ತಾ ಇರುತ್ತೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಬೇಡ, ನಮ್ಮ ಮನಸ್ಸಿನಲ್ಲಿ ಆ ವಸ್ತುಗಳ ಪ್ರತ್ಯಯ ಮೂಡುತ್ತೆ ಅಂತ ಹೇಳೋದು ಅಷ್ಟೆ. 2 ಥರ ಅವರಲ್ಲಿ. ಒಬ್ಬರು ಸೌತ್ರಾಂತ್ರಿಕರು ಅಂತ. ಅವ್ರೇನು ಹೇಳ್ತಾರೆ ಅಂದರೆ, ವಸ್ತುಗಳು ಇರಬೇಕು, ಮತ್ತು ನಮ್ಮ ಮನಸ್ಸಿನಲ್ಲಿ ಪ್ರತ್ಯಯ ಮೂಡುತ್ತೆ. ಇವರು ಎರಡನ್ನೂ ಒಪ್ಪೋರು. ಇನ್ನು ಎರಡನೇವರು ಅವರಲ್ಲೇ ವಿಜ್ಞಾನವಾದಿಗಳು ಅಂತ. ಎರಡನೇವರು ಅವರೇನು ಹೇಳ್ತಾರೆ, ವಸ್ತುಗಳು ಇಲ್ಲ, ಇನ್ನು ವಿಜ್ಞಾನವೇ ಇರುವಂಥದ್ದು ಅಂತ ಹೇಳೋರು. ಇಷ್ಟೇ ಇವರಿಬ್ಬರಿಗೂ ವ್ಯತ್ಯಾಸ. ಅಷ್ಟು ಬಿಟ್ಟರೆ ಮಿಕ್ಕಿರೋದೆಲ್ಲ ಇಬ್ಬರಿಗೂ ಕಾಮನ್ ಆಗಿರುತ್ತೆ. ಎಲ್ಲ ಬುದ್ಧಿಸಮ್ನವರೇ ಇವರು. ಸೌತ್ರಾಂತಿಕರು ಹೇಳೋದೇನು ಅಂತಂತಂದರೆ, ಈಗ 2 ಥರ. ಈಗ ನಮಗೆ ಅನುಭವ, ಬೆಂಕಿಯನ್ನು ನೋಡೋದು, ಅದರಿಂದ ಆಗೋದು. ಬೆಂಕಿ ನೋಡಿದ ತಕ್ಷಣ ಅದು ಬೆಂಕಿ ಇದೆ ಅಂತ ಗೊತ್ತಾಗುತ್ತೆ, ಪ್ರತ್ಯಕ್ಷ ಪ್ರಮಾಣದಿಂದ. ಎರಡನೇದು ಅನುಮಾನ ಪ್ರಮಾಣದಿಂದ. ಹೇಗೆ ಬೆಟ್ಟದ ಮೇಲೆ ಹೊಗೆ ಇದೆ ಅಂತ ಹೇಳ್ತೀವಿ. ಎರಡರಲ್ಲೂ ಕೂಡ ವಸ್ತು ಏನು ನಮ್ಮ ಕಣ್ಣು ಒಳಗಡೆ ಏನು ಹೋಗೋದಿಲ್ಲ, ಬೆಂಕಿ ಹೊರಗಡೆನೇ ಇರುತ್ತೆ, ಆದರೆ ಅದರ ಪ್ರತ್ಯಯ ಮೂಡುತ್ತಷ್ಟೆ. ಅದರ ಒಂದು ವೃತ್ತಿ ಮೂಡುತ್ತೆ ಅಷ್ಟೇ. ಆದ್ದರಿಂದ ನಾವು ಹೇಳ್ತೀವಿ, ಒಂದರಲ್ಲಿ ವಸ್ತು ಪ್ರತ್ಯಕ್ಷವಾಗಿರುತ್ತೆ, ಎರಡನೇದರಲ್ಲಿ ಅನುಮಾನದಿಂದ ನಾವು ಊಹಿಸಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ. ಅವ್ರಿಗೆ ಹಾಗೆ ಹೇಳಿದ ತಕ್ಷಣ ಅಷ್ಟೇ ಅವ್ರು ಹೇಳೋದು. ಇನ್ನು ವಿಜ್ಞಾನವಾದಿಗಳು ಏನು ಹೇಳ್ತಾರೆ ಅಂತಂದರೆ, ಎರಡನೇ ಅವರು
ವಸ್ತು ನಮಗೆ ತೋರದೇ ಇಲ್ಲವೆಂದು ಅದರ ಅರಿವಿಂದ ಅದರ ಆಕಾರದಿಂದ ಆಗುವಂಥದ್ದು ನಮ್ಮ ಮನಸ್ಸಿನಲ್ಲಿ ಆಗುತ್ತಲ್ವಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಪ್ರಶ್ನೆ ಹಾಕ್ತಾರೆ. ಏನಂತ ಅಂತಂದ್ರೆ, ವಸ್ತು ಹೊರಗಡೆ ಇಲ್ಲದೆ ಇದ್ರೆ ಯಾವುದಾದ್ರೂ ಒಂದು ವಸ್ತು ಕಪ್ಪು, ಬೆಳ್ಳಿಗೆ, ಕೆಂಪು, ಹಳದಿ ಬಣ್ಣ, ನೀಲಿ ಹೀಗಿರೋದಕ್ಕೆ ಏನು ಕಾರಣ? ಅದಕ್ಕೆ ಅವ್ರು ನೀವು ಉತ್ತರ ಕೊಡ್ರಿ ಅಂತಂದ್ರೆ ಅವ್ರೇನು ಹೇಳ್ತಾರೆ, ಕನಸು ನೋಡ್ರಿ, ಅಲ್ಲೂ ಕೂಡ ತರಾವರಿ ಕಲರ್ಗಳು ಕಾಣುತ್ತೆ, ವಸ್ತುಗಳು ನಿಜವಾಗ್ಲೂ ಇರೋದಿಲ್ಲ ಅಲ್ಲಿ. ಆದರೆ ನಿಮ್ಮ ಮನಸ್ಸು ಎಚ್ಚರದ ಸಂಸ್ಕಾರದಿಂದ ಅಲ್ಲಿ ಕನಸಿನಲ್ಲಿ ಬೇಕಾದಷ್ಟೆಲ್ಲ ಕಾಣುತ್ತೆ, ಅಲ್ಲೂ ಬಣ್ಣಗಳು ಎಲ್ಲ ಇರುತ್ತೆ. ಎದ್ದ ಮೇಲೆ ಅಲ್ಲಿ ಯಾವ ವಸ್ತುನೂ ಇರೋಲ್ಲ. ಅದೇ ರೀತಿ ಎಚ್ಚರದಲ್ಲೂ ಕೂಡ ವಸ್ತುಗಳು ಇರೋದಿಲ್ಲ. ನಿಮ್ಮ ಮನಸ್ಸು ಅವುಗಳನ್ನ ಭ್ರಾಂತಿ ರೂಪದಿಂದ ಹಾಗೆ ಮಾಡಿಕೊಳ್ಳುತ್ತೆ ಅಂತ ಅವರು ಉದಾಹರಣೆ ಕೊಟ್ಟರು ಅಂತ ನೋಡಿದ್ದಾಯ್ತು. ಅಷ್ಟು. ಮತ್ತೆ ಎಲ್ಲರೂ ಕೂಡ ಮೊದಲನೆಯವರು ಅಂದರೆ ವಸ್ತು ಸತ್ಯತ್ವವಾದಿಗಳು ಅಥವಾ ಈ ಬುದ್ಧಿಸಮ್ನವರು ಯಾರೇ ಆಗಲಿ, ಅವ್ರು ಹೇಳೋದು ಏನು ಅಂದರೆ, ಸೂರ್ಯನ ಬೆಳಕು ವಸ್ತು ಮೇಲೆ ಬೀಳಬೇಕು, ಅಲ್ಲಿಂದ ಮತ್ತೆ ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ, ಅದಲ್ಲಿ ಬಿಟ್ಟು ಬಿಡೋಣ, ಅದೇನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಕಣ್ಣಿನ ಮುಖಾಂತರ ಹೋಗಬೇಕು, ಬ್ರೈನ್ಗೆ ಹೋಗಬೇಕು, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಇವಾಗ ಇವರಿಬ್ಬರು ವಿಚಾರ, ಒಂದು ವಿಷಯ ಸತ್ಯತ್ವವಾದಿಗಳು, ವಸ್ತುಗಳು ಸತ್ಯವಾಗಿದೆ ಅಂತ ಹೇಳೋರು. ಎರಡನೇವರು ಬುದ್ಧಿಸಮ್ನವರು, ವಸ್ತುಗಳು ಸತ್ಯವಾಗಿಲ್ಲ ಅಂತ ಹೇಳೋರು. ಏನೇ ಹೇಳಿ ಇವರು ಇಬ್ಬರು ಕೂಡ ಅರಿವಂದ್ರೆ ಏನು ಅಂತ ಈ ಥರ ಕೈ ಬೆಟ್ಟಿಟ್ಟು ತೋರ್ಸಕ್ಕೆ ಬರೋದಿಲ್ಲ. ಅಷ್ಟೇ, ಸುಮ್ಮನೆ ಥಿಯರಿ ಓದ್ತಾರೆ. ಅರಿವಂದ್ರೆ ಏನು ತೋರಿಸ್ಬೇಕು ಇಲ್ವೋ ನಮಗೆ? ಹೇಗೆ ನಾವು ಆತ್ಮವನ್ನು ತಿಳ್ಕೊಂಡಿರೋರು ಸಾರ್ವತ್ರಿಕ ಪೂರ್ಣಾನುಭವದಿಂದ ಗಾಢನಿದ್ರೆಯಲ್ಲಿ ನಮ್ಮ ಅನುಭವ ನೋಡಿಬಿಟ್ಟು ಚೆಕ್ ಅಂತ ಹೇಳ್ಬಿಡ್ತೀವಿ, ನೋಡ್ರಿ ಅದೇ ಅನುಭವ ಅಂತ ತೋರಿಸ್ಬಿಡ್ತೀವಿ, ಅನುಭವದಲ್ಲಿ ನಿಲ್ಲಿಸ್ಬಿಡ್ತೀವಿ. ನೋಡ್ಕೊಳ್ರಿ ನೀವು, ವಸ್ತು ಇಲ್ಲ, ಮತ್ತೆ 19 ಮುಖಗಳು ಇಲ್ಲ, ಎಲ್ಲಿ ನಿದ್ದೆ ಇಲ್ಲಿ ಯಾವುದೂ ಇಲ್ಲ. ಆದರೂ ನಾನಿದ್ದೆ ಅಂತ ಹೆಂಗೆ ಗೊತ್ತಾಯ್ತು? ಇವುಗಳು ಯಾವುದು ಅಲ್ಲಿಗೆ ಬರಲಿಲ್ಲ ಅಂತ ಹೆಂಗೆ ಗೊತ್ತಾಯ್ತು? ಅದೇ ರೀ ಅರಿವು. ನನಗೆ ಗೊತ್ತಾಯ್ತು ಅಂತ ನಾವು ಅದನ್ನೇ ಅರಿವು ಅಂತೀವಿ. ನಾವು ಎಷ್ಟು ಚೆನ್ನಾಗಿ ನಾವು ತೋರಿಸ್ಬಿಡ್ತೀವಿ ನೋಡಿ ನಾವು. ಸೊ ಎಷ್ಟು ಚೆನ್ನಾಗಿ ನಾವು ಆತ್ಮತತ್ವವನ್ನು ತೋರಿಸ್ಬಿಡ್ತೀವಿ ಅನುಭವದಲ್ಲಿ. ಬಟ್ ಇವರಿಬ್ಬರು ತೋರ್ಸಕ್ಕೆ ಬರೋದಿಲ್ಲ. ಇದೇ ಅರಿವು ಅಂತ. ಇವರಿಬ್ಬರಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅವ್ರ ತಪ್ಪು ತೋರಿಸ್ತಾರೆ ಹೊರತು ಅರಿವಂದರೆ ಏನು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಇಷ್ಟಂತೂ ನೋಡಿದ್ವಿ. ಕೊನೆಗೇನಾಯಿತು, ಇವ್ರು ಏನು ಮಾಡ್ತಾರೆ ಅಂತಂದರೆ, ವಿಷಯಿ ವಿಂಗಡಿಸ್ಕೊಳ್ಳೋಕೆ ಬಂದಿಲ್ಲ, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡ್ಕೊಳ್ಳೋಕೆ ಬಂದಿಲ್ಲ. ವಿಷಯಿ ಯಾವಾಗಲೂ ಸಾಕ್ಷಿಯಾಗಿರ್ತಾನೆ, ಅವನು ಆಬ್ಜೆಕ್ಟ್ ಆಗೋದಿಲ್ಲ. ಇವರು ಅದನ್ನು ಕಂಡಿಡ್ಕೊಳ್ಳೋಕೆ ಬರಲಿಲ್ಲ. ಮತ್ತು ವಿಷಯದ ಸ್ವಭಾವ ವಿಷಯಿಯಲ್ಲಿ ಕಿಂಚಿತ್ ಬದಲಾವಣೆ ಆಗೋದಿಲ್ಲ, ತಾಕೋದು ಇಲ್ಲ. ಇದು ನಮಗೆ ಗೊತ್ತಿದೆ. ಹಾಗೆ ಇವು ನಮ್ಮಲ್ಲಿ ಏನಾಗುತ್ತೆ, ನಮ್ಮ ನಿಜವಾದ ಆತ್ಮಸ್ವರೂಪವೇ ವಿಷಯಿ. ಅದನ್ನು ಚೈತನ್ಯ, ಆತ್ಮ ಅಂತ ಹಿಂಗೆಲ್ಲ ಕರಿತೀವಿ. ಅದು ಅತ್ಯಂತ ವಿಲಕ್ಷಣವಾದ ವಿಷಯಿ. ಅದು ಸಾಕ್ಷಿಯಾಗಿರುತ್ತೆ, ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು ಮನಸ್ಸು ಅಂತನ್ನೋ ಭೌತಿಕ ವಸ್ತು ಇರುತ್ತಲ್ವಾ, ಇವರು ಬುದ್ಧಿಸಮ್ನವ್ರು ಹೇಳೋ ಮನಸ್ಸು ಗಿನಸ್ಸು ಅದಂಗೆಲ್ಲ ಹೇಳ್ತಾರಲ್ಲ, ಅದು ಹುಟ್ಟುತ್ತೆ, ಹಿಗ್ಗುತ್ತೆ, ಕುಗ್ಗುತ್ತೆ, ಸೊರಗುತ್ತೆ, ಒಂದ್ಸಾರಿ ಇಲ್ದಂಗಾಗುತ್ತೆ, ಸತ್ತೋಗ್ಬಿಟ್ರೆ ಇರೋಲ್ಲ, ನಿದ್ದೆಗೆ ಹೋಗ್ಬಿಟ್ರೆ ಇರೋಲ್ಲ.
ಆದ್ದರಿಂದ ಇದು ಬದಲಾವಣೆ ಆಗೋದು ಅಂದರೆ ಯಾವುದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಆದರೆ ಅವ್ರಿಗೆ ಅದನ್ನು ಗುರುತಿಸ್ಕೊಳಕ್ಕೆ ಬರಲಿಲ್ಲ ಆ ರೀತಿ. ಆದರೆ ನಮ್ಮ ಅರಿವು, ನಮ್ಮ ಆತ್ಮನ ಅರಿವು ಯಾವ ಮಾರ್ಪಾಡುಗಳ ಲೇಪು ಇಲ್ಲದೇ ಇರುತ್ತೆ, ಅದಕ್ಕೆ ಯಾವುದರ ಅಂಟಿಲ್ಲ, ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿ ಇರುತ್ತೆ. ಇಷ್ಟು ಹಿಂದೆ ನಾವು ಮಾಡಿದರ ಸಾರಾಂಶ. ಸೊ ಈಗ ನಾವು ಮುಂದಿನ ಚಾಪ್ಟರ್ಗೆ ಹೋಗಬೇಕಾಗುತ್ತೆ. ಅವಸ್ಥಾತ್ರಯ ಚಂದ್ರಿಕೆ, ಅದರಲ್ಲಿ ಪ್ರತ್ಯಕ್ಷ ಜ್ಞಾನದಲ್ಲಿ ಕಂಡುಬರುವ ತೊಡಕುಗಳು. ಇದು 26ನೇ ಚಾಪ್ಟರ್ ನಾವು ಮಾಡ್ತಾ ಇರೋದು. 26 ಪ್ರತ್ಯಕ್ಷ ಜ್ಞಾನದಲ್ಲಿ ಕಂಡುಬರುವ ತೊಡಕುಗಳು, ಅವಸ್ಥಾತ್ರಯ ಚಂದ್ರಿಕೆ. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಒಬ್ಬೊಬ್ಬರು ಒಂದೊಂದು ಥರ ವಿಚಾರ ಮಾಡಿದ್ರು. ಅರಿವೆಂದರೆ ಏನು ಅಂತ ವಿಚಾರ ಮಾಡಕ್ಕೆ ಹೊರಟಿರೋರು ದೇಹದ ಒಂದಾನೊಂದು ಧರ್ಮ ಅಂತ ಹೇಳೋ ಅಭಿಪ್ರಾಯವರು, ಚಾರ್ವಾಕರು, ಪ್ರಾಚೀನ ಚಾರ್ವಾಕರು ಇವರೆಲ್ಲ. ಇನ್ನು ಕೆಲವರು ಅರಿವು ಅಂತಂದರೆ ಮೆದುಳಿನ ಒಂದಾನೊಂದು ಧರ್ಮ ಅಂತ ಹೇಳೋರು. ಯಾರವರು? ಸೈಂಟಿಸ್ಟ್ಗಳು. ಇನ್ನೂ ಸ್ವಲ್ಪ ಒಳಕ್ಕೆ ಹೋಗಿ ಅರಿವೆಂಬುದು ತಾನೇ ಸ್ವತಂತ್ರವಾಗಿ ಅನುಬರುವ ತತ್ವ ಆಗಿರುತ್ತೆ ಅಂತ ಹೇಳೋದು. ಅಂದರೆ 3 ಥರ ಜನಗಳು. ದೇಹದಲ್ಲಿದೆ ಅರಿವು ಅಂತ ಹೇಳೋರು ಚಾರ್ವಾಕರು. ಇನ್ನು ಕೆಲವರು ದೇಹ ಅಂತಂದರೆ ಬ್ರೈನು, ಇನ್ನು ಮನಸ್ಸು ಅಂತ ಹೇಳೋರು ಯಾರು? ಸೈಂಟಿಸ್ಟ್ಗಳು ಮೆದುಳು ಅಂತ ಹೇಳ್ತಾರೆ, ಮನಸ್ಸು ಅಂತ ಹೇಳಕ್ಕೆ ಬರೋಲ್ಲ. ಮೆದುಳು, ಅವ್ರ ಮನಸ್ಸಿಗೆನಿಸ ಅವರೆಲ್ಲ ನಾವು ಗೊತ್ತಿಲ್ಲ ಅವ್ರಿಗೆ. ಸೈಂಟಿಸ್ಟ್ಗಳು ಮೆದುಳು ಅಂತ ಹೇಳೋರು. ಇನ್ನು ಬುದ್ಧಿಸಮ್ನವರು, ಅವರು ಮಾತ್ರ ಅದು ಸ್ವತಂತ್ರವಾಗಿರೋ ತತ್ವ, ಅದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂತ ಹೇಳೋರು. ಏನೇ ಹೇಳಿ, ಅವರು ಹೇಳೋದು ಬೇರೆಯಾದ ಹೊರಗಿನ ಪದಾರ್ಥವೇ ನಿಜವಾಗಿ ಇರೋದಿಲ್ಲ ಅನ್ನೋ, ಅರಿವೆಂದರೆ ಏನೆಂಬ ಪ್ರಶ್ನೆಯೇ ಸರಿಯಲ್ಲ ಅಂತ ಅಭಿಪ್ರಾಯ ಪಡೋ ಬುದ್ಧಿಸಮ್ನವರು. ಇಷ್ಟು ಜನ ನಾವು ನೋಡಿದ್ವಿ. ಇವರು ವಿಷಯಗಳ ನಿಜವಾದ ವಿವೇಕ ಮಾಡಿಕೊಂಡಿಲ್ಲ, ಆಬ್ಜೆಕ್ಟ್ ಟು ಸಬ್ಜೆಕ್ಟು ಮಾಡ್ಕೊಳ್ಳೋಕೆ ಬಂದಿಲ್ಲ ಇವರಿಬ್ಬರು. ಆದ್ದರಿಂದ ಇವರೆಲ್ಲ ಅನೇಕ ವಿಧವಾದ ತೊಡಕುಗಳು ಸಿಕ್ಕಾಕೊಂಡಿದ್ದಾರೆ. ಇವರು ಸೂಕ್ಷ್ಮವಾಗಿ ಹೇಳ್ತಾ ಹೋದರೆ ಆ ತೊಡಕುಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗಬೇಕಾಗತ್ತೆ. ಈಗ ನಾವು ಎಚ್ಚರದಲ್ಲಿ ಕಾಣುವ ಪ್ರತ್ಯಕ್ಷ ಜ್ಞಾನವನ್ನು ಮಾತ್ರ ಇಟ್ಕೊತಾ ಇದ್ದೀವಿ. ಈಗ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ದೃಶ್ಯ ಪ್ರಪಂಚದಲ್ಲಿ ನಮ್ಗೆ ಯಾವುದಾದ್ರೂ ಒಂದು ವಸ್ತು ಕಾಣಬೇಕಾದ್ರೆ 3 ಇರಬೇಕು. ತ್ರಿಪುಟಿ, ಮುಕ್ಕುಪ್ಪೆ ಅಂತೀವಿ. ಹೊರಗಡೆ ವಸ್ತು ಇರಬೇಕು, ವಿಷಯ, ಆಬ್ಜೆಕ್ಟ್. ಅದನ್ನು ನೋಡುವಂಥ ನನ್ನ ಇಂದ್ರಿಯಗಳು, ಇನ್ಸ್ಟ್ರೂಮೆಂಟ್ಸ್ ಇರಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಮತ್ತು ಅದನ್ನು ಜ್ಞಾನ ಮಾಡಿಕೊಳ್ಳೋ ಜ್ಞಾತೃ, ನಾನು. ಇಷ್ಟು 3 ಇರಬೇಕಲ್ವಾ? ಆದರೆ ಇವಾಗ ಸದ್ಯಕ್ಕೆ ನಾವೇನು ಮಾಡ್ತೀವಿ, ಈ ಜ್ಞಾತೃನ ಪಕ್ಕಕ್ಕೆ ತಿಟ್ಬಿಡೋಣ. ಬರೀ ವಿಷಯ, ಇಂದ್ರಿಯಗಳು ಎರಡನ್ನ ಪರೀಕ್ಷೆ ಮಾಡೋಣ. ತ್ರಿಪುಟಿ ಅಂದರೆ 3 ಇರಬೇಕು. 3ರಲ್ಲಿ ನಾನು ಕಂಡೆ ಅಂತ ಹೇಳು ಆ ಜ್ಞಾತೃ ಸ್ವರೂಪವನ್ನು ಪಕ್ಕಕ್ಕೆ ತಿಟ್ಬಿಟ್ಟು ಮಿಕ್ಕಿರೋದು 2 ಮಾತ್ರ ಸ್ವಲ್ಪ ವಿಳಾವರಿ ಪರೀಕ್ಷೆ ಮಾಡೋಣ. ಯಾವುದದು? ಆಬ್ಜೆಕ್ಟ್ ಮತ್ತು ಇನ್ಸ್ಟ್ರೂಮೆಂಟ್ಸ್. ಎಚ್ಚರದಲ್ಲಿ ನಾವು ತೋರ್ಬೋ ಜ್ಞಾನವು 3 ರೀತಿ ಆಗುತ್ತೆ. ಎಚ್ಚರದಲ್ಲಿ ನಮಗಾಗೋ ಅನುಭವ. ಒಂದು ಪ್ರತ್ಯಕ್ಷ ಅನುಭವ, ಅದು ಅನುಭವ ಅಥವಾ ಸ್ಮೃತಿ 2 ತಗೋಬೋದು. ಹಾಗೆ ಅನುಭವ ಅಂತಂದರೆ ಏನು?
ಆ ಉದಾಹರಣೆಗೆ ನಾನು ಬೆಂಕಿ ನೋಡ್ತೀನಿ, ಪ್ರತ್ಯಕ್ಷ ಅದು. ಸ್ಮೃತಿ ಅಂತಂದರೆ ಯಾವಾಗಲೂ ನೋಡಿರ್ತೀನಿ, ಅದನ್ನು ನೆನೆಸ್ಕೊಳ್ಳೋದು. ಒಟ್ಟಿನಲ್ಲಿ ಇವೆರಡನ್ನು ಪ್ರತ್ಯಕ್ಷ ಅಂತಾನೆ ತಗೊಂಡ್ಬಿಡ್ತೀವಿ. ಒಂದು ಪ್ರತ್ಯಕ್ಷ, ಬೆಂಕಿ ನಾವು ನೋಡ್ತೀವಲ್ಲ, ಪ್ರತ್ಯಕ್ಷ. ಬೆಟ್ಟದ ಮೇಲೆ ಹೊಗೆ ನೋಡಿಬಿಟ್ಟು ಬೆಂಕಿ ಇದೆ ಅನ್ಕೊಂತೀನಲ್ಲ, ಅದು ಅನುಮಾನ ಪ್ರಮಾಣ ಅಥವಾ ಅನುಮಿತಿ ಅಂತೀವಿ. ಗೊತ್ತು ನಮಗೆ, ಇವೆಲ್ಲ ನಮ್ಗೆ ಆಗಿದೆ, ಸುಮ್ಮನೆ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾ ಇರೋದು. ಮೂರನೇದು, ಯಾರೋ ನಮ್ಮ ಹಿರಿಯರು, ತಂದೆ ತಾಯಿಗಳು ಅಥವಾ ಶಾಸ್ತ್ರ, ಶಬ್ದ ಪ್ರಮಾಣ ಅಂತೀವಿ ಅಲ್ವಾ. ಇಷ್ಟಂತೂ ನಮಗೆ ಗೊತ್ತು. ಒಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಇವು ಮೂರು ಗೊತ್ತಿದೆ ನಮಗೆ. ಅದರ ಜೊತೆಗೆ ಸ್ಮೃತಿ ಅದು ಇದೆ. ಉದಾಹರಣೆಗೆ ನಾನು ಹಾವು ಅನ್ಕೊಂತೀನಿ, ಅಲ್ಲಿ ನನಗೇನು ಪ್ರತ್ಯಕ್ಷವಾಗಿ ಆಗಿಲ್ಲ, ಸ್ಮೃತಿ. ಹಿಂದೆ ನಾನು ಯಾವಾಗಲೂ ನೋಡಿ ಇಲ್ಲಿ ಹಾವಿಲ್ಲ, ಸ್ಮೃತಿ. ಆದರೆ ಬೆಂಕಿಯಲ್ಲಿ ಹಾಗಲ್ಲ, ಬೆಂಕಿ ಕಂಡಾಗ ಬೆಂಕಿಯಲ್ಲಿ ನಿಜವಾಗ್ಲೂ ಇರುತ್ತೆ, ಪ್ರತ್ಯಕ್ಷ. ಹಾಗೆ ಅದರಲ್ಲಿ ಎರಡು ಅಂತ ಹೇಳಿದೆ. ಏನಾದರೂ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಈ ಪ್ರತ್ಯಕ್ಷ ಜ್ಞಾನದ ತೊಡಕುಗಳನ್ನ ನಾವು ಬಿಡಿಸ್ತಾ ಹೋಗ್ತಾರೆ. ಇವಾಗ ಈ ಚಾಪ್ಟರ್ನಲ್ಲಿ ನೋಡ್ತಾ ಹೋಗೋಣ. ಜನರಲ್ ಆಗಿ ನಾವೇನು ಹೇಳ್ತೀವಿ, ಇದನ್ನು ನೋಡಿದೇನೋ, ಇದನ್ನು ಕೇಳಿದೆ ಅಂತ ಮುಂತಾಗಿ ನಾವೆಲ್ಲರೂ ದಿನದಲ್ಲಿ ವ್ಯವಹಾರ ಮಾಡ್ತಾ ಇರ್ತೀವಿ. ಈಗ ಒಬ್ಬರು ಹಾವನ್ನು ಕಂಡೇನೋ ಅಂದಾಗ ಅವನೇನು ಹೇಳ್ತಾನೆ, ಮತ್ತೊಬ್ಬರಿಗೆ ಕೂಡಲೇ ಅದರ ಅರ್ಥ ಆಗಿಬಿಡುತ್ತೆ. ಹಾವೆಂಬುದು ಇಲ್ಲಿ ಪ್ರತ್ಯಕ್ಷಕ್ಕೆ ವಿಷಯ ಅಥವಾ ಜ್ಞೇಯ. ಕರೆಕ್ಟ್ ತಾನೆ? ನಾನು ಹಾವು ಕಂಡೆ ಅಂತ ಹೇಳಿದ ತಕ್ಷಣ ಆಬ್ಜೆಕ್ಟ್ ಅದು, ಕಂಡುದೆಂಬ ಅನುಭವವೇ ಪ್ರತ್ಯಕ್ಷ ಜ್ಞಾನ. ಇಂಥ ಜ್ಞಾನಜ್ಞೇಯಗಳ ವ್ಯವಹಾರದಲ್ಲಿ ನಮಗೆ ಗೋಚರವಾಗುತ್ತಿರುವುದು ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಅದನ್ನು ಇಬ್ಬರಿಗೂ ಒಪ್ಪಿರುತ್ತಲ್ವ. ಈ ವಿಷಯದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರೋಲ್ಲ. ಆದರೆ ವಸ್ತುವಿನ ವಿಷಯದ ಜ್ಞಾನ ಹೇಗೆ ಉತ್ಪತ್ತಿಯಾಗುತ್ತೆ? ಈ ವಸ್ತು, ಈಗ ಬೆಂಕಿ ಇದೆ, ನಾನು ಬೆಂಕಿ ನೋಡ್ತೀನಿ, ನೋಡಿದ ತಕ್ಷಣ ನನಗೆ ಬೆಂಕಿ ಅಂತ ಗೊತ್ತಾಗುತ್ತೆ. ಅದು ಜ್ಞಾನ ಹೇಗೆ ಉತ್ಪತ್ತಿಯಾಗತ್ತೆ ಹೇಳೋಕ್ಕೆ ಬರೋದಿಲ್ಲ. ಈ ಜ್ಞಾನಾಜ್ಞೇಯಗಳ ತತ್ವವೇನು, ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್, ಇವುಗಳ ತತ್ವ ಏನು ಹೇಳಕ್ಕೆ ಬರ್ತಾ ಇಲ್ಲ. ಜ್ಞಾನದಲ್ಲಿ ಯಾವ ಗುರುತನ್ನು ಕಂಡು ನಾವು ಇದನ್ನು ಸರಿ ಅನ್ಬೇಕು ಅನ್ನೋ ವಿಷಯದಲ್ಲಿ ಮಾತ್ರ ತತ್ವ ವಿಚಾರಕರು ಬೇರೆ ಬೇರೆ ಅಭಿಪ್ರಾಯ ಪಟ್ಟಿರ್ತಾರೆ. ಹೀಗೆ ಇಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಕ್ಕೆ ಬರೋದಿಲ್ಲ ಅವರಿಗೆ. ಇನ್ನು ಮುಂದಕ್ಕೆ ಹೋಗೋಣ. ಎಲ್ಲಕ್ಕೂ ಮೊದಲು ಜ್ಞಾನದ ಉತ್ಪತ್ತಿಯನ್ನು ಕುರಿತು ಕೆಲವು ತೊಡಕುಗಳನ್ನ ಬಿಡಿಸ್ಕೋಬೇಕಾಗಿದೆ. ಜ್ಞಾನ ಹೇಗಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗೆ, ನಮಗೆ ಸುಖ, ದುಃಖ, ಕಾಮ, ಕ್ರೋಧ, ಧೈರ್ಯ, ಭಯ ಮುಂತಾದ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇರುತ್ತಲ್ವ, ಇವೆಲ್ಲ ವೃತ್ತಿಗಳೇ. ಅಂದರೆ ಮಾರ್ಪಾಡು. ವೃತ್ತಿ ಅಂದರೆ ಏನು? ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಥವಾ ಪ್ರತ್ಯಯ. ಇದು ನಾವೆಲ್ಲ ಹಿಂದೆ ನೋಡಿದ್ದೀವಿ. ಪ್ರತ್ಯಕ್ಷ ಜ್ಞಾನ ಅನ್ನೋದು ಹಾಗೆ ಮನಸ್ಸಿನಲ್ಲಾಗೋ ಒಂದಾನೊಂದು ವೃತ್ತಿಯೇ. ಹೀಗಿರುವಲ್ಲಿ ಇದು ಮನಸ್ಸಿನ ವೃತ್ತಿ ಅನ್ನೋ ರೀತಿ ಅರಿವು ಉಂಟಾಗಬೇಕೇ ಹೊರತು ಇದು ಹೊರಗಿನ ಒಂದು ವಸ್ತು ಅಂತ ನಮ್ಗೆ ಆಗ್ತಾ ಇದೆಯಲ್ಲ, ಯಾಕೆ? ಉತ್ತರ ಹೇಳಕ್ ಬರಲ್ಲ. ಸುಮ್ಮನೆ ಪ್ರಶ್ನೆಗಳು ಹಾಕಿ ಬಿಟ್ಬಿಡ್ತಾ ಇದ್ದಾರೆ ಅವರು, ಆಮೇಲೆ ನಮ್ಗೆ ಉತ್ತರ ಹೇಳ್ತಾರೆ ಅವರು. ಎರಡನೇದು, ಅರಿವು ಹೇಗೆ ಉಂಟಾಗುತ್ತೆ ಅನ್ನೋ ವಿಷಯದಲ್ಲಿ ಎಲ್ರಿಗೂ ಬಗೆ ಬಗೆಯ ಕಲ್ಪನೆಗಳು ಮಾಡಿರ್ತಾರೆ. ಆದರೆ ಅವರು ಹೇಳೋ ಘಟನೆಗಳು ಅನುಕ್ರಮಕ್ಕೆ ನಮ್ಮ ಬುದ್ಧಿಗೆ ಹೊಳೆಯದೇ ಇಲ್ಲ. ಅಂದ್ರೆ ನಮಗೆ ವಿಷಯದ ಜ್ಞಾನ ಒಂದೇ ನಮಗೆ ನೇರಾಗ ಆಗ್ಬಿಡುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಇವ್ರೇನು ಹೇಳ್ತಾರೆ, ನಾನು ವಸ್ತು ನೋಡ್ತೀನಿ, ಬೆಂಕಿ ನೋಡಿದ ತಕ್ಷಣ ನನಗೆ ಟಕ್ ಅಂತ ಬೆಂಕಿ ಅಂತ ಗೊತ್ತಾಗ್ಬಿಡುತ್ತಪ್ಪ. ಇವರು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ? ಬೆಳಕು ಬೀಳಬೇಕು, ಆ ಬೆಳಕು ನನ್ನ ಕಣ್ಣು ಒಳಗಡೆ ಹೋಗಬೇಕು, ಆ ಕಣ್ಣಲ್ಲಿರುವಂಥ ಐ ನರ್ವು
ಅದನ್ನು ಕ್ಯಾರಿ ಮಾಡಿಕೊಂಡು ಗ್ರೇ ಮ್ಯಾಟರ್ ವೈಟ್ ಮ್ಯಾಟರ್ಗೆ ಹೋಗಬೇಕು ಬ್ರೈನ್ನಲ್ಲಿ. ಇಷ್ಟೆಲ್ಲ ಹೇಳ್ತಾರಲ್ಲ, ಮಧ್ಯದಲ್ಲಿ ಇಷ್ಟ ಆಗುತ್ತಲ್ಲ, ನನಗೆ ಯಾಕೆ ಗೊತ್ತಾಗೋದಿಲ್ಲ? ಬರೀ ವಸ್ತು ಕಾಣ್ಬಿಡ್ತಲ್ಲ ಡೈರೆಕ್ಟಾಗಿ ಬೆಂಕಿ ಅಂತ. ಇವ್ರು ಏನೇನೋ ಹೇಳ್ತಾರಲ್ಲ, ಅವು ಯಾಕೆ ನನಗೆ ಗೊತ್ತಾಗಬಾರ್ದು? ಇವುಗಳಿಗಿಂತ ವಸ್ತು ಹೊರಗಡೆ ಇದೆ, ನನ್ನ ಮನಸ್ಸಿನಲ್ಲಾಗೋ ಈ ಚೇಂಜಸ್ ಎಲ್ಲ ನನಗೆ ಯಾಕೆ ಗೊತ್ತಾಗೋದಿಲ್ಲ ಅಂತ. ಅದು ಕೇಳೋದು ಸರಿ ಇಲ್ಲ ಪ್ರಶ್ನೆ. ಯಾಕೆ ಗೊತ್ತಾ? ಈಗ ಅದು ಕೇಳಿದ್ರೆ ಹಾಗೆ, ಆದರೆ ಡಾಕ್ಟ್ರುಗಳು ನಮಗೆ ಗೊತ್ತಾಗುತ್ತೋ ಇಲ್ವೋ? ನಾವು ಆಪ್ರೇಷನ್ ಮಾಡ್ತೀವಿ, ಆ ಕಣ್ಣಿದೆ ಅಂತ ಗೊತ್ತಾಗುತ್ತೆ, ಕಣ್ಣಿಗೊಂದು ನರ ಇದೆ ಅಂತ ಗೊತ್ತಾಗುತ್ತೆ, ಆ ನರದಿಂದ ಮತ್ತೆ ಬ್ರೈನ್ ಸೆಂಟರ್ಗೆ ಹೋಗುತ್ತೆ, ಅಲ್ಲಿ ಒಂದು ನೋಡುವ ದೃಷ್ಟಿಯ ಸೆಂಟರ್ ಇರುತ್ತೆ, ಕೇಳೋ ಸೆಂಟರ್ ಇರುತ್ತೆ, ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಯಾರು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ನೋಡ್ತಾರೋ, ಅಂದರೆ ಸೈಂಟಿಫಿಕ್ಕಾಗಿ ನೋಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಡಾಕ್ಟ್ರುಗಳು ಗೊತ್ತಾಗುತ್ತೆ, ಯಾರು ಡಿಸೈಡ್ ಮಾಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಆ ಪ್ರಶ್ನೆಗಳನ್ನು ಬರುತ್ತೆ ಸಾಮಾನ್ಯ ಜನಗಳಿಗೆ. ಹೆಂಗೆ ತಗೊಂತಾರೋ ಅವರು? ಮೂರನೇದು, ಪ್ರತ್ಯಕ್ಷ ಜ್ಞಾನದ ಸಾಧನಗಳೆಂದು ನಾವು ಯಾವುದನ್ನು ನಂಬುತ್ತೀವೋ ಅವುಗಳು ನಿಜವಾಗ್ಲೂ ಇದೆ ಅನ್ನೋದಕ್ಕೆ ಹೇಗೆ ಪ್ರೂಫ್ ಇದೆ ಅಂದರೆ, ಬೆಂಕಿ ನೋಡಿದ್ನಪ್ಪ, ನನ್ನ ಕಣ್ಣಿದೆ ಸತ್ಯವಾಗಿ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ ಹೆಂಗಿದೆ. ಫಸ್ಟ್ ಆಫ್ ಆಲ್, ವಸ್ತು ಸತ್ಯವಾಗಿದೆಯಾ ಇಲ್ವಾ? ಹೋಗಲಿ, ವಸ್ತು ಸತ್ಯವಾಗಿದೆ ಅಂತ ಇಟ್ಕೊಂಡ್ರೆ, ಆ ವಸ್ತು ಇದೆ ಇಲ್ಲ ಅಂತ ಹೇಳ್ಬೇಕಾದ್ರೆ ನನ್ನ ಕಣ್ಣು ಇರಬೇಕು. ಕಣ್ಣು ಸತ್ಯವಾಗಿದೆಯಾ ಇಲ್ವಾ ಅಂತ ಹೋಗಲಿ, ಕಣ್ಣು ಇಟ್ಕೊಂಡ್ರೆ ಅದರ ಒಳಗಡೆ ಇಷ್ಟು ಚೇಂಜಸ್ ಆಗುತ್ತಲ್ವ, ಆ ವಸ್ತು ಕಂಡಿದ್ದು ಸತ್ಯ ಹೇಗೆ ಹೇಳ್ತೀರಾ? ಇಷ್ಟು ಯಾಕೆ ಗೊತ್ತಾ ಇವ್ರು ಹೇಳ್ತಾ ಇರೋದು? ಈಗ ನಾನು ಹಾವು ಅಂತೀನಿ, ಈ ಕಂಡು ಹಾವು ಕಾಣ್ತಾ, ಕಣ್ಣು ಹಾವು ಅಂತ ಹೆದರ್ಕೊಂತಲ್ವ, ಟಾರ್ಚ್ ಹಾಕಿ ನೋಡಿದ ತಕ್ಷಣ ಅದು ಹಗ್ಗ ಅಂತ ಗೊತ್ತಾಯಿತು, ಹಾವಲ್ಲ ಅಂತ ಹೊಡೆದಾಕಿದ್ವಿ. ಹಾಗೆ ಈಗ ನಿಮ್ಮ ಹಗ್ಗ ಸತ್ಯವಾ ಅಂತ ಪ್ರಶ್ನೆ ಕೇಳಿದ್ರೆ ಹಗ್ಗವೂ ಸತ್ಯವಲ್ಲ. ಯಾಕೆ? ಇದು ವ್ಯಾವಹಾರಿಕ ಸತ್ಯ. ಹೇಗೆ ಪ್ರಾತಿಭಾಸಿಕ ಸತ್ಯ ಅಲ್ಲವೋ, ಹಗ್ಗ ಇರೋದ್ರಿಂದ ಹಾವು ತೋರ್ತೋ, ಅದೇ ರೀತಿ ನಿಮ್ಮ ವ್ಯಾವಹಾರಿಕ ಸತ್ಯ ಹಗ್ಗ ಸತ್ಯ ಅನ್ನೋದಕ್ಕೆ ಏನಿದೆ ಪ್ರೂಫು? ಅಲ್ಲ ಸ್ವಾಮಿ, ಆ ವಸ್ತು ಕಾಣ್ತಾ ಇದೆ, ನನ್ನ ಕಣ್ಣುಗಳು ಅದನ್ನು ನೋಡ್ತಾ ಇದೆ, ಮನಸ್ಸಿನಲ್ಲಿ ಅದರ ಪ್ರತ್ಯಯ ಮೂಡ್ತಾ ಇದೆ, ಅದರಿಂದ ಸತ್ಯವಾಗಿದೆ. ಮೂರು ಸತ್ಯವಾಗಿದೆ. ನಮ್ಮಲ್ಲಿ ಪಾರಮಾರ್ಥಿಕ ಸತ್ಯ ಹೇಗಿದ್ದರೆ ಸತ್ಯ ಅನ್ಬೇಕದನ್ನು ಅಂತ ಗೊತ್ತಿದೆ ನಮಗೆ. ಸರಿ, ನೀನು ಇಷ್ಟಿನ ಸತ್ಯ ಅಂತೀಯಲ್ಲ, ಕನಸಿಗೆ ಯಾಕೆ ಬರೋಲ್ಲ? ಮುಗಿದೋಯ್ತು. ಎಲ್ಲಿದೆ ವಸ್ತು? ನಿಂದು ಬರಲಿಲ್ಲ, ಕನಸು ಬರಲ್ಲ, ವಸ್ತು ಇಲ್ಲ, ಕಣ್ಣಿಲ್ಲ, ಮತ್ತದನ್ನು ನೋಡುವಂಥ ನಾನು ಅಹಂಕಾರವೂ ಇಲ್ಲ. ಆದ್ದರಿಂದ ಎಲ್ಲವೂ ನಮಗೆ ತೊಂದರೆ ಆಗೋದಿಲ್ಲ. ನೆನ್ನೆ ಹೇಳ್ತನಲ್ವಾ, ಜ್ಞಾಪಕ ಮಾಡ್ಕೊಳ್ಳಿ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಹಾಗೆ ಆದ್ದರಿಂದ ಇಷ್ಟು ತೊಡಕುಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. ಮೇಲಿನ ತೊಡಕುಗಳ ಸ್ವರೂಪವನ್ನು ಚೆನ್ನಾಗಿ ಮನಗಾಣಬೇಕಾದರೆ ಅವುಗಳನ್ನ ಇನ್ನೂ ಸ್ವಲ್ಪ ವಿಚಾರಿಸ್ಬೇಕಂತೆ. ಮೊದಲನೇದು ನಮ್ಮ ಅನುಭವದ ವಿಚಾರ. ನಮಗೆ ಆಗಬಹುದಾದ ಅನುಭವಗಳೆಲ್ಲ ಎರಡೇ, ಒಂದು ಇಂದ್ರಿಯ ಅನುಭವ, ಇನ್ನೊಂದು ವೇದನಾ ಅನುಭವ. ಗೊತ್ತಲ್ವ ನಮಗೆ? ಇಂದ್ರಿಯಗಳಿಂದ ಆಗೋ ಅನುಭವ ಇಂದ್ರಿಯ ಅನುಭವ. ಬೆಂಕಿ ನೋಡಿದೆ, ಇಂದ್ರಿಯ ಅನುಭವ. ಈಗ ನನಗೆ ಭಯ ಆಯಿತು, ದುಃಖ ಆಯಿತು, ಸಂತೋಷ ಆಯಿತು. ಯಾವುದು ಅನುಭವ? ಅದು ವೇದನಾ ಅನುಭವ. ಇದು ಎರಡು. ಈ ಎರಡು ಬಿಟ್ಟರೆ ಬೇರೆ ಇಲ್ಲ. ಆದರೆ ನಾವು ಕಲ್ಲು, ಮಣ್ಣು, ಮರ, ಗಿಡ, ಇದು ಪುಸ್ತಕ ಹಿಂಗೆಲ್ಲ ಹೇಳ್ತೀವಲ್ಲ, ಇದು ಯಾವ ಅನುಭವ? ಆ ವಸ್ತುಗಳು ವೇದನೆಗಳು ಅಲ್ಲ, ಭಾವನೆಗಳು ಅಲ್ಲ ಅಲ್ವಾ? ಯೋಚನೆ ಮಾಡಿ. ಕಲ್ಲು, ಬಂಡೆ ಅಥವಾ ಗಿಡ, ಮರ, ಇವು
ವೇದನೆಗಳು ಅಲ್ಲ, ಭಾವನೆಗಳು ಅಲ್ಲ, ಇಮ್ಯಾಜಿನ್ ಮಾಡೋದು ಅಲ್ಲ. ಹೀಗೆ ನಮ್ಮ ಸ್ವಭಾವಕ್ಕೆ ಹೊರಚಾದ ವಸ್ತುಗಳ ಅರಿವು ನಮಗೆ ಉಂಟಾಗೋದು ಹೇಗೆ? ಹೋಗ್ಲಿ, ಈ ವಸ್ತುಗಳಾದ್ರೂ ನಮ್ಗೆ ಅನುಭವ ಆಗುತ್ತಲ್ಲ, ಹೇಗೆ? ನಮ್ಮನ್ನು ಬಿಟ್ಟು ನಾವು ಹೊರಗೆ ದಾಟುವುದಕ್ಕೆ ಹೋಗಕ್ಕಾಗದಿದ್ದೇ ವಸ್ತು ಹತ್ರ ನಾನು ಹೋಗಕ್ಕಾಗತ್ತಾ? ಆಗೋದಿಲ್ಲ. ಹಿಮಾಲಯ ಪರ್ವತ ಅಲ್ಲಿರುತ್ತೆ. ಇವಾಗ ಸೂರ್ಯ ಮೇಲಿದ್ದ, ನಾನು ಸೂರ್ಯನ ಹತ್ರ ಹೋಗ್ತೀನೇನೋ? ಇಲ್ಲ. ಆದರೂ ನನಗೆ ಆ ವಸ್ತು ಜ್ಞಾನ ಆಗ್ಬಿಡುತ್ತಲ್ಲ, ಹೇಗೆ? ಇದರಿಂದ ವೇದನೆಗಳು, ಭಾವಗಳು ನಮ್ಮೊಳಗಡೆ ಉಂಟಾಗತ್ತೆ ಅಲ್ವಾ? ವೇದನೆಗಳು, ಭಾವನೆಗಳು ಎಂದೇ ನಾವುಗಳು ನಿಶ್ಚಯಿಸಿಕೊಂಡಿರ್ತೀವಿ. ಈ ನಿಶ್ಚಯವನ್ನು ಸರಿಯೆಂದು ಹೇಗೆ ಒಪ್ಪೋದು? ಇದು ಮೊದಲನೇ ತೊಡಕು. ಇನ್ನು ಮುಂದಕ್ಕೆ ಹೋಗೋಣ. ಎಷ್ಟು ಅರ್ಥ ಆಗುತ್ತೋ ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಕೇಳ್ತಾ ಹೋಗಿ. ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಇದೆಲ್ಲ ಇಂಪಾರ್ಟೆಂಟ್, ಮುಂದಕ್ಕೆ ಹೋಗೋದಿದೆ. ಇಂದ್ರಿಯಗಳಿಗೂ ಹೊರಗಿನ ವಿಷಯಗಳಿಗೂ ಸಂಬಂಧ ಆಗೋದ್ರಿಂದಲೇ ನಮಗೆ ಪ್ರತ್ಯಕ್ಷ ಜ್ಞಾನ ಆಗುತ್ತೆ. ಹಿಂದೆ ಅವರೆಲ್ಲ ಬೇಕಾದಷ್ಟು ಹೇಳಿದ್ದಾರೆ. ಹೇಗೆ? ವಸ್ತು ಹೊರಗಡೆ ಇರುತ್ತೆ, ಇಂದ್ರಿಯಗಳು ಇದ್ದಲ್ಲೇ ಇರುವೆಂದು ಅಲ್ಲಿಯೇ ವಿಷಯಗಳಿಗೆ ಅವರಿಗೆ ಸಂಬಂಧ ಆಗುತ್ತೆ. ಹೇಗೆ? ಕಣ್ಣಿನ ಇಂದ್ರಿಯ ಮಾತ್ರ ತನ್ನ ಕಿರಣಗಳ ಮೂಲಕ ವಸ್ತುವಿನ ಬಳಿಗೆ ಹೋಗುತ್ತೆ, ತಾರ್ಕಿಕರ ಮತವಿದ್ದಂತೆ. ಅಥವಾ ಆ ಬೆಳಕು ವಸ್ತು ಮೇಲೆ ಬಿದ್ದು ನಮ್ಮ ಕಣ್ಣು ಮೂಲಕ ಹೋಗುತ್ತೆ. ಹೆಂಗಾದರೂ ಆಗಲಿ, ಒಟ್ಟಿನಲ್ಲಿ ನಮಗೆ ವಸ್ತು ಕಾಣಬೇಕಾದ್ರೆ ಇಷ್ಟು ಪ್ರೊಸೀಜರ್ ಆಗಬೇಕು. ಅದು ವಸ್ತುವಿಗೆ ಹೋಗಿ ಅದನ್ನು ಮುಟ್ಟುತ್ತೆ, ಅಲ್ಲಿಂದ ಮತ್ತೆ ನಮಗೆ ಬರುತ್ತೆ. ಈ ವೈಶೇಷಿಕರು ಏನು ಹೇಳ್ತಾರೆ? ಆತ್ಮ ಅನ್ನೋದೊಂದಿರುತ್ತೆ, ಅದು ಮನಸ್ಸಿನ ಜೊತೆ ಸೇರಿಕೊಳ್ಳುತ್ತೆ, ಇಂದ್ರಿಯಗಳ ಜೊತೆ ಸೇರಿಕೊಳ್ಳುತ್ತೆ, ಇಂದ್ರಿಯಗಳಿಗಿಂತ ಹೊರಗಡೆ ವಸ್ತು ಜೊತೆಲಿ ಸೇರಿಕೊಳ್ಳುತ್ತೆ ಕ್ರಮಕ್ರಮವಾಗಿ. ಆದ್ದರಿಂದ ನಮಗೆ ಇದು ಜ್ಞಾನ ಆಗತ್ತೆ ಅಂತ ಹೇಳೋರು ಈ ವೈಶೇಷಿಕರು, ತಾರ್ಕಿಕರು, ಇವರೆಲ್ಲ. ಆದರೆ ಈ ಸೇರುವುಗಳು ಆಗುತ್ತೆ ಅಂತ ಪ್ರತ್ಯಕ್ಷ ಜ್ಞಾನದಲ್ಲಿ ನಮ್ಮ ಅನುಭವಕ್ಕೆ ಬರೋದಿಲ್ವಲ್ಲ? ಈ ಪ್ರಶ್ನೆಗೆ ತಾರ್ಕಿಕರಲ್ಲಿ ಉತ್ತರ ಇಲ್ಲ. ನೀವು ಆತ್ಮ ತೋರ್ಸಕ್ಕೆ ಬರಲ್ಲ. ಈ ಬೆಳಕು ಇವೆ, ಒಳಗಡೆ ಇಷ್ಟೆಲ್ಲ ಇದೆ ಹೇಳಕ್ಕೆ ಬರಲ್ಲ. ಒಟ್ಟಿನಲ್ಲಿ ವಸ್ತುವಿನ ಮೇಲೆ ಬಿದ್ದ ಬೆಳಕು ಹಿಂತಿರುಗಿ ಕಣ್ಣಿಗೆ ತಗಲಿ, ಕಣ್ಣಿನಿಂದ ನೇತ್ರೇಂದ್ರಿಯಗಳ ನರಗಳಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟು ಮೆದುಳಿನ ಭಾಗದಲ್ಲಿ ಕೆಲವು ಮಾರ್ಪಾಡುಗಳಾಗುತ್ತೆ, ಕೆಮಿಕಲ್ ಚೇಂಜಸ್. ಆ ಹೊರಗಿನ ವಸ್ತುಗಳನ್ನು ಕಂಡವೆಂಬ ಜ್ಞಾನ ಆಗ್ಬಿಡುತ್ತೆ ಅಂತ ಈ ವಿಜ್ಞಾನಗಳು. ಆದರೆ ಈ ಮತದಲ್ಲಿ ತಾರ್ಕಿಕರ, ಇವತ್ತು ನಾನು ಹೇಳಿದ್ವಲ್ಲ ತಾರ್ಕಿಕರು, ಅವ್ರದಕ್ಕಿಂತ ಇಲ್ಲಿ ಇನ್ನೂ ತೊಡಕುಗಳು ಜಾಸ್ತಿ ಇರುತ್ತೆ. ಯಾಕೆ? ಪ್ರತ್ಯಕ್ಷ ಜ್ಞಾನಕ್ಕೆ ಬೆಳಕು ಸಾಧನವೆಂದರೆ ಬೆಳಕಿನ ಪ್ರತ್ಯಕ್ಷವು ನಮಗೆ ಹೇಗಾಗುವುದೆಂಬುದನ್ನು ತಿಳಿಸಿಕೊಡಬೇಕಾದ್ದು ಅಗತ್ಯವಾಗಿರುತ್ತೆ. ನೀವೇನಪ್ಪ ಹೇಳ್ತೀರಾ? ವಸ್ತು ಹೊರಗಡೆ ಇರುತ್ತೆ, ಅದರ ಮೇಲೆ ಬೆಳಕು ಬೀಳಬೇಕು, ಆಮೇಲೆ ಆ ವಸ್ತು ಜ್ಞಾನ ಆಗುತ್ತೆ. ನೀವು ವಸ್ತು ಪಕ್ಕಕ್ಕೆ ಎತ್ತೀರಿ, ನಿಮಗೆ ಬೆಳಕು ಬಿದ್ದಿದ್ದು ತೋರಿಸ್ರಿ. ಈ ಬೆಳಕು ಫಸ್ಟ್ ಕಾಣ್ಬೇಕು ತಾನೆ ನಿಮಗೆ, ಆಮೇಲೆ ತಾನೇ ವಸ್ತು ಕಾಣೋದು ಅಂತ. ಅದು ಉತ್ತರ ಕೊಡೋಕೆ ಬರಲ್ಲ. ಕಣ್ಣಿನಲ್ಲಿ, ನರಗಳಲ್ಲಿಯೂ ಮೆದುಳಿನಲ್ಲಿಯೂ ಆಗಿರುವ ಮಾರ್ಪಾಡುಗಳು ಯಾವುದು ನಮ್ಮ ಅನುಭವ ಬರಲ್ವೇ? ಅದನ್ನೇನು ಮಾಡ್ತೀರಾ? ಹಿಂದೆ ಕೂಡ ಹೇಳಿದ್ದೀರಲ್ಲ, ಅದೇ. ಈಗ ಕಣ್ಣಿನಿಂದ ಹೋಗಿದ ತಕ್ಷಣ ಆಪ್ಟಿಕ್ ನರ್ವ್ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾರೆ. ನನ್ನ ಅನುಭವದಲ್ಲಿ ಇದೆಯಾ? ಪಾಮರರು ಯಾರನ್ನಾದರೂ ಕೇಳಿದ್ರೆ ಆ ಪಾಮರರು ಬೇಡಪ್ಪ, ಎಜುಕೇಷನ್ ಇರೋವ್ರನ್ನೇ ಕೇಳೋಣ, ಡಾಕ್ಟರ್ಗಳನ್ನ ಬಿಟ್ಟು. ನಾವು ಡಿಸೆಕ್ಟ್ ಮಾಡಿರ್ತೀವಿ ಎಲ್ಲ ಮಾಡಿ. ಹೆಂಗೆ ಗೊತ್ತಾಗುತ್ತೆ? ಕಣ್ಣಿಲ್ಲ ನರ ಇದೆ, ನರದಿಂದ ಹೋಗುತ್ತೆ, ಬ್ರೈನ್ ಸೆಂಟರ್ ಇರುತ್ತೆ, ಅಲ್ಲಿಗೆ ಹೋಗುತ್ತೆ, ಏನು ಗೊತ್ತಾಗೋದಿಲ್ಲ. ಇದು ಹೆಂಗೆ ಹೇಳ್ತೀರಾ ಅಂತ ಈ ಪ್ರಶ್ನೆಗಳು ಹಾಕಿಬಿಟ್ಬಿಡ್ತಾರೆ. ದೂರದಲ್ಲಿರುವ ಹೊರಗಿನ ವಸ್ತುವೊಂದೇ ನಮಗೆ ನೇರ ಕಂಡು ಬರುತ್ತೆ ಹೊರತು ಇದರ ಮಧ್ಯದಲ್ಲಿರೋ ಇಷ್ಟು ನಮಗೆ ಅನುಭವಕ್ಕೆ ಬರಲ್ಲ. ಈ ಪ್ರಶ್ನೆಗೆ ಹೇಗೆ ತಾರ್ಕಿಕರು ಉತ್ತರ ಕೊಡೋಕೆ ಬರಲ್ವೋ, ಸೈಂಟಿಸ್ಟ್ಗಳು ಕೂಡ ಉತ್ತರ ಕೊಡೋಕೆ ಬರಲ್ಲ. ಸೈಂಟಿಸ್ಟ್ಗಳು ಅಥವಾ ಚಾರ್ವಾಕರು ಯಾರಾದರೂ ಆಗಲಿ ಉತ್ತರ ಕೊಡೋಕೆ ಬರೋದಿಲ್ಲ. ನಮ್ಮ ಮನಸ್ಸಿನ ಹೊರಗಿರುವ ವಸ್ತುಗಳನ್ನು ನಾವು ಹೇಗೆ ಕಾಣುವೆವು, ಆ ಪ್ರತ್ಯಕ್ಷದಲ್ಲಿ ನಮ್ಮೊಳಗಾಗುವ ಮಾರ್ಪಾಡುಗಳೆಂದು ವಿಚಾರಕರ ಅಭಿಪ್ರಾಯ ಪಡ್ತಾರಲ್ಲ, ಈ ಘಟನೆಗಳ ಅನುಭವವು ನಮಗೆ ಅತ್ಯಂತ ಸಮೀಪದಲ್ಲಿ ಇರುತ್ತಿದ್ದರೂ ಅವು ನಮ್ಮ ಅನುಭವ ಗೋಚರ ಆಗದೆ ಇದೆಲ್ಲ ಕಾರಣ ಏನು? ಈಗ ವಸ್ತು ಹೊರಗಡೆ ಇದೆ, ನನ್ನ ಕಣ್ಣು ನನಗಿನ್ನೂ ಹತ್ತಿರ ಇದೆ, ವಸ್ತುಗಿಂತ ನನ್ನ ಕಣ್ಣು ಹತ್ತಿರ.
ನನ್ನ ಕಣ್ಣಿಗಿಂತ ನನ್ನ ಮನಸ್ಸು ಇನ್ನೂ ಹತ್ರ. ಇವ್ಯಾಕೆ ನನಗೆ ಗೊತ್ತಾಗೋದಿಲ್ಲ? ಕಣ್ಣಿನ ನರ್ವಾಗಲಿ ನನ್ನ ಮನಸ್ಸಾಗಲಿ ಯಾಕೆ ಗೊತ್ತಾಗೋದಿಲ್ಲ? ವಸ್ತುಗಿಂತ ಮೊದಲು ನನಗೆ ಇನ್ನೂ ಹತ್ರ ಇರೋದು ಇವು ನನಗೆ ಅನುಭವಕ್ಕೆ ಬರಬೇಕಲ್ಲ. ಇವ್ರು ಹೇಳೋ ಕೆಮಿಕಲ್ ರಿಯಾಕ್ಷನ್ಸ್ ಏನೇನಾದರೂ ಹೇಳ್ತಾರೆ, ಅವ್ರು ನನಗೆ ಗೊತ್ತಾಗ್ಬೇಕಲ್ಲ, ಯಾಕೆ ಗೊತ್ತಾಗೋದಿಲ್ಲ? ಹೆಂಗಿದೆ ನೋಡ್ರಿ, ಹಿಂಗೆ ಪ್ರಶ್ನೆ ತೆಗಿತಾ ಇದ್ದಾರೆ. ಇದು ಎರಡನೇ ತೊಡಕು. ಅಲ್ಲದೆ ಪ್ರತ್ಯಕ್ಷ ಜ್ಞಾನದ ವಿಚಾರದಲ್ಲಿ ಮತ್ತೊಂದು ತೊಡಕಿದೆಯಂತೆ. ಅದನ್ನು ಬಿಚ್ಚದಿದ್ದು ಕಷ್ಟ. ನಾವು ಹಿಂದೆನೇ ಹೇಳಿರುವಂತೆ ಈ ವಿಜ್ಞಾನವಾದಿಗಳು ಅಂದರೆ ಈ ಮೊದಲನೇವರು ಚಾರ್ವಾಕರು, ಎರಡನೇವರು ವಿಜ್ಞಾನವಾದಿಗಳು ಇಬ್ಬರು ಉತ್ತರ ಕೊಡೋಕ್ಕೆ ಬರಲ್ಲ. ಮಿಣಿಕ ಅಂತ ಆಡ್ತಾ ಇದ್ದಾರೆ. ಅದರ ಕಡೆಗೆ ನಮ್ಮ ದೃಷ್ಟಿಯನ್ನೀಗ ತಿರುಗಿಸೋಣ. ನಾನು ಇಂಥ ಹೊರಗಿನ ವಸ್ತು ನೋಡ್ತಿದ್ದೀನಿ ಅನ್ನೋ ರೂಪದಲ್ಲಿ ಪ್ರತ್ಯಕ್ಷ ಜ್ಞಾನವಾಗುವುದೆಂದು ಮೇಲೆ ಕಂಡ ಇಬ್ಬರು ವಾದಿಗಳು ಹೇಳ್ತಾ ಇದ್ದಾರೆ. ಇಬ್ಬರು ವಾದಿಗಳು, ವಸ್ತು ಸತ್ಯತ್ವವಾದಿಗಳು, ಬುದ್ಧಿಸಂನವರು, ಇವರಿಬ್ಬರು ಹೇಳ್ತಾ ಇದ್ದಾರೆ. ಇಲ್ಲಿ ಹೊರಗಿನ ವಸ್ತುವು ಅಂದರೆ ಮನಸ್ಸಿನ ಭಾವನೆಗಳ ಮತ್ತು ವೇದನೆಗಳ ಹೊರಗಿರುವೆವೆಂದು ನಾವು ನಂಬುತ್ತಿರುವ ಯಾವುದೋ ಒಂದು ವಿಷಯವು ನಮಗೆ ನಿಜವಾಗಿ ಇರುವುದಕ್ಕೆ ಪ್ರಮಾಣ ಏನು ಇಲ್ಲ. ಯಾವ ಪ್ರಮಾಣವೂ ಇಲ್ಲದಿದ್ದರೆ ನಾವು ಹೊರಗಿನ ವಸ್ತುವನ್ನು ಕಾಣುವೆಂಬುದು ಜನರ ದೃಢವಾದ ನಂಬಿಕೆಗೆ ಗತಿಯೇನೋ ಎಂಬುದೀಗ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಶಾಸ್ತ್ರೀಯ ರೀತಿಯಿಂದ ಹೇಳುವುದಕ್ಕಾಗದಿದ್ದರೂ ವಾದಿಗಳು ತಮ್ಮ ಪಟ್ಟನ್ನು ಬಿಡೋದಿಲ್ಲ. ಅರಿವಂದ್ರೆ ಇದೆ ಅಂತ ಕೈಪೆಟ್ಟಿಟ್ಟು ತೋರ್ಸಕ್ಕೆ ಬರಲ್ಲ. ಇವರು ಅವ್ರ ದೋಷ ತೋರಿಸೋದು, ಅವರು ಇವ್ರ ದೋಷ ತೋರಿಸೋದು, ಇಷ್ಟರಲ್ಲೇ ಕಾಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಹೊರಗಡೆ ಒಂದು ವಸ್ತು ಇರೋದಾದರೆ ಅದರ ಇರುವಿಕೆಯನ್ನು ಗೊತ್ತುಪಡಿಸೋದಕ್ಕೆ ನಮ್ಗೆ ಯಾವ ಪ್ರಮಾಣ ಇಲ್ಲ. ಪ್ರತ್ಯಕ್ಷದಲ್ಲಿ ನಮಗೆ ಕೆಲವು ವೇದನೆಗಳು ಮಾತ್ರ ಆಗುತ್ತೆ. ಪ್ರತ್ಯಕ್ಷದಲ್ಲಿ ವೇದನೆಗಳು ಮಾತ್ರ. ಕೆಲವು ಗೊತ್ತಾದ ಶಬ್ದ ಸ್ಪರ್ಶ ರಸಗಂಧ ಇದಿರುತ್ತಲ್ಲ, ಅದರ ಅದರ ಆಕಾರಗಳು ತೋರುತ್ತೆ. ಎಲ್ಲಿ? ನಮ್ಮ ಮನಸ್ಸಿನಲ್ಲಿ. ಅದನ್ನು ವೇದನೆಗಳ ಸಂಬಂಧನೋ ಏನೋ ತೋರಿದ್ರು ಇವು ನಮ್ಮ ಮನಸ್ಸಿಗೆ ಹೊರಚಾಗಿರುವುದಕ್ಕೆ ಆಧಾರವೇನೂ ಇಲ್ಲ. ಅವು ಇದ್ದವು ಎಂದು ಕಲ್ಪಿಸಿದರೂ ಅವುಗಳು ಮನಸ್ಸಿನ ಮೇಲೆ ಅಧಿಕಾರವನ್ನು ನಡೆಯಿಸಿ ಆಯಾ ವೇದನೆಗಳನ್ನು ಉಂಟು ಮಾಡುವುದೆಂಬ ಕಲ್ಪನೆಗಂತೂ ಯಾವ ಆಧಾರವೂ ಇಲ್ಲ. ಹಾಗೆ ಅಧಿಕಾರವನ್ನು ನಡೆಸುವುದಕ್ಕೆ ಅವುಗಳಲ್ಲಿ ಯಾವ ಶಕ್ತಿ ಇರುವುದೆಂಬುದನ್ನು ತಿಳಿಯುವುದು ಮನುಷ್ಯನ ಯೋಗ್ಯತೆಗೆ ಮೀರಿರುತ್ತೆ. ಹೇಳಕ್ಕೆ ಬರೋದೇ ಇಲ್ಲ. ಈಗ ನಾವಲ್ಲ, ಸೈಂಟಿಸ್ಟ್ಗಳು ಯಾರು ಹೇಳಕ್ಕೆ ಬರೋಲ್ಲ. ಒಂದು ವೇಳೆ ಅಂಥ ಶಕ್ತಿ ಬಾಹ್ಯ ವಸ್ತುವಿನಲ್ಲಿ ಉಂಟೆಂದು ಇಟ್ಕೊಂಡ್ರೆ ಹೊರಗಿರುವ ಅನಂತ ವಸ್ತುಗಳು ಬೇಕಾದಷ್ಟಿದೆ. ಯಾವ ವಸ್ತು ಶಕ್ತಿ ಮೇಲ್ಗೈಯಾಗುತ್ತೆ ಹೇಳಕ್ಕೆ ಬರಲ್ಲ. ಅವೆಲ್ಲವೂ ಒಂದೇ ಕಾಲದಲ್ಲಿ ತಮ್ಮ ಅಧಿಕಾರ ಚಲಾಯಿಸುತ್ತೆ ಇದ್ದಿದ್ದು ಹೇಳಕ್ಕೆ ಬರಲ್ಲ. ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಅದಕ್ಕೆ ಎಷ್ಟು ಅರ್ಥ ಆದರೆ ಅಷ್ಟು ಅರ್ಥ ಮಾಡ್ಕೋಣ, ತೊಂದರೆ ಇಲ್ಲ. ಅಲ್ಲದೆ ಇಂದ್ರಿಯಗಳು, ನರಗಳು, ಮೆದುಳು ಇವುಗಳೆಲ್ಲ ತನಗೆ ಇರುವುದೆಂಬುದನ್ನು ಯಾರು ತಾನೇ ಕಂಡಿದ್ದೀವಿ? ಈಗ ಕಣ್ಣಿದೆ, ಕಣ್ಣಲ್ಲಿ ನರ ಇದೆ, ನರದ ಹಿಂದೆಗಡೆ ಬ್ರೈನ್ ಇದೆ, ವೈಟ್ ಮ್ಯಾಟ್ರ್ ಇದೆ, ಗ್ರೇ ಮ್ಯಾಟ್ರ್ ಇದೆ. ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ? ಹೆಂಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಬ್ಬರ ಹೇಳಿಕೆಯಿಂದ ನಂಬುವೆಂಬ ವ್ಯವಹಾರಕ್ಕೆ ಸಾಕಾದರೂ ಸೈಂಟಿಸ್ಟ್ಗಳೋ ಡಾಕ್ಟ್ರುಗಳೋ ನಾವು ನೋಡಿದ್ದೀವಿ ಅಂತ ಹೇಳಿದ್ರು ನಂಬ್ಕೋಬೇಕು ಅಂತ ಇತ್ತು. ಇವರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಇಷ್ಟನ್ನು ತಿಳ್ಕೊಳ್ಳಿ. ಇದು ಓದ್ಬಿಡ್ತೀನಿ, ಇನ್ನೊಂದು 3 ಲೈನ್ ಇದೆ. ಮತ್ತೊಬ್ಬರ ಹೇಳಿಕೆಯಿಂದ ನಂಬ್ಕೋಬೇಕಷ್ಟೇ. ಒಂದು ವೇಳೆ ಇವುಗಳೆಲ್ಲವೂ ನಿಜವಾಗಿ ಇದೆ ಅಂತ ಇಟ್ಕೊಂಡ್ರೆ ಇಷ್ಟೊಂದು ತೂಬುಗಳ ಮೂಲಕ ಹರಿದು ಬರುವ ಬಾಹ್ಯ ವಸ್ತು, ಆ ವಸ್ತು ಸತ್ಯವಾಗಿದೆ ಅಂತ ಆ ಮನಸ್ಸು ಹೇಳಿದ್ದೇ ಕರೆಕ್ಟ್ ಅಂತ ಹೆಂಗೆ ನಂಬ್ತೀರಾ? ಇಲ್ಲಿ ಬಂದು ಕೂತ್ಕೊಂತಾರೆ ಅವರು. ಹೆಂಗೆ ಹೇಳ್ತೀರಾ? ಇವೇ ಮುಂತಾದ ಎಷ್ಟೋ ಅಡಚಣೆಗಳು, ಇವುಗಳಿಗೆಲ್ಲ ಉತ್ತರ ಕೊಡಬೇಕು ಅಂದರೆ ಕೊಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಮನಸ್ಸಿಗಿಂತ ಬೇರೆಯಾಗಿರುವ ಸ್ವತಂತ್ರ ವಸ್ತುವನ್ನು ನಾವು ಪ್ರತ್ಯಕ್ಷ ಜ್ಞಾನದಲ್ಲಿ ಕಾಣೋದಕ್ಕೆ ಬರೋದಿಲ್ಲ. ಯುಕ್ತಿನೂ ಇಲ್ಲ, ಏನೂ ಇಲ್ಲ ಅಂತ ವಿಜ್ಞಾನವಾದಗಳ ಪರವಾಗಿ ಹೇಳಬಹುದು ಅಷ್ಟೇ. ಯಾಕೆಂದರೆ ವಿಜ್ಞಾನವಾದಿಗಳು ಏನು ಹೇಳ್ತಾರೆ? ವಸ್ತು ಇಲ್ಲ ಅಂತಲೇ ಹೇಳೋದು.
ಇಲ್ಲಿ ಎಲ್ಲಿ ಕರ್ಕೊಂಬಂದ್ಬಿಡ್ತಾರೆ ಅಂತಂದರೆ, ನಮ್ಮ ಅನುಭವದಿಂದ ಆತ್ಮನ ತತ್ವದಲ್ಲಿ ನಿಂತು ನೋಡಿದಾಗ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ವಸ್ತುಗಳು ವ್ಯವಹಾರ ದೃಷ್ಟಿಯಿಂದನೋ ಪ್ರಾತಿಭಾಸಿಕದಿಂದಲೋ ಸತ್ಯ ಅಂತ ತೋರ್ತಾ ಇರುತ್ತೆ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮ ಒಂದು ಬಿಟ್ಟು ಮಿಕ್ಕಿರೋದು ಯಾವುದಾದ್ರೂ ಇದೆಯಾ? ನಮಗೆ ಗೊತ್ತು, ನಾವೆಲ್ಲ ವಿಚಾರ ಮಾಡಿದ್ದೀವಿ ಬೇಕಾದಷ್ಟು. ಅವಸ್ಥೆಗಳು ಇಲ್ಲ, ಅವಸ್ಥೆಗಳ ಒಳಗಡೆ ಅರ್ಧ ಡಜನ್ ಇಲ್ಲ. ಇನ್ನು ಆ ಅವಸ್ಥೆಗಳ ಒಳಗಡೆ ಇರೋ ವಿಷಯ ಯಾವುದು? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ದೇಶ ಕಾಲ ಕಾರ್ಯಕಾರಣ ಭಾವ. ಈ ವಸ್ತುಗಳು ಇದೆ ಅಂತ ಹೇಳೋದಕ್ಕೆ ನನಗೆ 19 ಮುಖಗಳು, ವ್ಯವಹಾರ ದೃಷ್ಟಿಯಿಂದ 19 ಮುಖಗಳು ಹೇಳಿದ್ದೆ. ವ್ಯವಹಾರದಲ್ಲಿ ಇಷ್ಟಂತೂ ನಾವು ಇಟ್ಕೊತೀವಿ. ಈಗ ನನ್ನ ಕಣ್ಣು ನೋಡಿದ್ದೆ ಸತ್ಯ ಅಂತ ಹೆಂಗೆ ಹೇಳ್ತೀರಾ? ಇದ್ರ ಬಗ್ಗೆ ನಾವು ಬೇಕಾದಷ್ಟು ಚಿಂತನೆ ಮಾಡಿದ್ದೀವಿ. ನೀವು ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಬೇಕು. ಇವಾಗ ಅದಕ್ಕೆ ನಾನು ಒಂದು ಕತೆ ಹೇಳಿದ್ದೆ, ನಿಮಗೆ ಜ್ಞಾಪಕ ಇರಬೇಕು ಅನಿಸುತ್ತೆ. ಕತೆ ಅಲ್ಲ, ಅನುಭವನೇ. ಮೊದಲೆತ್ಕೊಂತಾನೆ ಕೇಳಿ, ಮನಸ್ಸನ್ನ ಕೇಳಿ. ಒಂದೊಂದು ಸಾರಿ ಒಂದೊಂದು ಹೇಳುತ್ತೆ. ಮನಸ್ಸು ಒಂದು ಸಾರಿ ನನ್ನದು ಅಂತ ಹೇಳುತ್ತೆ, ಒಂದು ಸಾರಿ ನಾನೇ ಅಂತ ಹೇಳುತ್ತೆ. ಸ್ಪಷ್ಟ ಆಗಿದೆ ನಮಗೆ. ನನ್ನ ಶರೀರ, ನನ್ನ ವಾಚ್, ನನ್ನ ಬಟ್ಟೆ, ನನ್ನ ಶರೀರ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಶರೀರ, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲ ನನ್ನದು ಅಂತ ಹೇಳುತ್ತೆ. ತಿರ್ಗಾ ಇನ್ನೊಂದು ಪ್ರಶ್ನೆ ಕೇಳಿ, ಯಾರು ಬಂದಿದ್ದು ಹೋಗಿದ್ದು? ನಾನೇ. ಯಾರು ನೋಡಿದ್ದು ಕೇಳಿದ್ದು ಮೂಸಿದ್ದು ಮುಟ್ಟಿದ್ದು? ನಾನೇ. ಯಾರು ಸಂಕಲ್ಪ ವಿಕಲ್ಪ ಮಾಡಿದ್ದು? ನಾನೇ. ಯಾರು ಡಿಸೈಡ್ ಮಾಡಿದ್ದು? ನಾನೇ. ಯಾರು ನೆನೆಸ್ಕೊಂಡಿದ್ದು? ನಾನೇ. ಯಾರು ಅನುಭವಿಸಿದ್ದು? ನಾನೇ. ನೋಡ್ರಿ, ಒಂದು ಸಾರಿ ನನ್ನದು ಅನ್ನುತ್ತೆ, ಒಂದು ಸಾರಿ ನಾನು ಅನ್ನುತ್ತೆ. ಇವೆಲ್ಲ ನನ್ನದಾದರೆ ನೀನು ಯಾರು ವಿಚಾರ ಮಾಡೋಕ್ಕೆ ಬಂದಿಲ್ಲ. ಅದಕ್ಕೋಸ್ಕರನೇ ಆ ರಾಜನ ಕತೆ ಹೇಳಿದ್ದು ನೆನೆಸ್ಕೊಳ್ರಿ. ಇಲ್ಲಿ ಯಾವುದದು? ಯಾರಾದರೂ ಹೇಳಿ ಜ್ಞಾಪಕ ಕೊಡಿ ನೋಡೋಣ. ಆ ರಾಜನ ಕತೆ ಅಂತ ಹೇಳಿದ ತಕ್ಷಣ ಯಾರಾದರೂ ಸ್ವಲ್ಪ ಹೇಳಿ. ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಉತ್ತರ ಕೊಡಬೇಕು. ಏನು ಕತೆ ಅದು? ಹಲೋ, ಯಾರಾದರೂ? ರಾಜ ಮಂತ್ರಿ ಎಲ್ಲ ಬೇರೆ ಬೇರೆ ರೂಮಲ್ಲಿ ಇರ್ತಾರೆ ಅಲ್ಲ? ಕರೆಕ್ಟ್. ಈಗ ಈ ಕತೆ ತಿಳ್ಕೊಳ್ಳಿ. ವಸ್ತುಗಳು ಹೊರಗಡೆ ಇದೆ, ಅದನ್ನು ನೋಡೋದಿಕ್ಕೆ ಇಂದ್ರಿಯಗಳು ಉಪಯೋಗಿಸ್ತೀವಿ. ಈಗ ಇಂದ್ರಿಯಗಳು ಆ ವಸ್ತು ನೋಡುತ್ತೆ. ಕಣ್ಣು ಬರೀ ಬಣ್ಣ ಆಕಾರ ನೋಡುತ್ತೆ, ಕಿವಿ ಶಬ್ದ ಮಾತ್ರ ಕೇಳುತ್ತೆ, ಮೂಗು ವಾಸನೆ ಮಾತ್ರ ನೋಡುತ್ತೆ, ಮತ್ತು ನಾಲ್ಗೆ ರುಚಿ ಮಾತ್ರ, ನಮ್ಮ ಚರ್ಮ ಸ್ಪರ್ಶ ಮಾತ್ರ. ಈಗ ಅದನ್ನು ಮಾವಿನಣ್ಣು ಅಂತ ಹೇಳುತ್ತೆ. ಯಾವುದು ಹೇಳೋದು? ಮನಸ್ಸು. ಈಗ ಕಣ್ಣನ್ನು ಕೇಳ್ರಿ, ಅದು ಮಾವಿನಣ್ಣು ಅಂತ ಕೇಳ್ರಿ. ಕಣ್ಣು ನೋಡಿದೀಯಾ? ನನಗೆ ಗೊತ್ತಿಲ್ಲ ಅಂತ ಅನ್ನುತ್ತೆ. ನಾನು ನೋಡಿರೋದು ಬರೀ ಅದರ ಬಣ್ಣ, ಹಳದಿ ಬಣ್ಣ ಮತ್ತು ಅದ್ರ ಗುಂಡಾಗಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮನಸ್ಸು ಹೇಳುತ್ತೆ, ಇದನ್ನೆಲ್ಲ ಪೂರ್ತಿ ತಗೊಂಡು ಎಲ್ಲವನ್ನು ಒಂದು ಆರ್ಡ್ರ್ನಲ್ಲಿ ತೊಗೊಂಬಂದು ಬುದ್ಧಿಗೆ ತಂದು ಕೊಡುತ್ತೆ. ಬುದ್ಧಿ ಏನು ಮಾಡುತ್ತೆ? ಇದು ಮಾವಿನಣ್ಣು ಅಂತ ಹೇಳುತ್ತೆ. ಆ ಬುದ್ಧಿಗೆ ಎಲ್ಲಿಂದ ಬಂತು? ಹಿಂದೆ ಅವ್ರ ತಂದೆ ತಾಯಿಯಂದರು ಚಿಕ್ಕ ವಯಸ್ಸಿನಲ್ಲಿ ಮಾವಿನಣ್ಣು ತೋರಿಸಿದ ಮಾವಿನಣ್ಣು ಅಂತ ಹೇಳಿದ್ರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಮಾವಿನಣ್ಣು ಅಂತ ಅನ್ಬೇಕು. ಕಣ್ಣನ್ನು ಕೇಳಿ, ಮಾವಿನಣ್ಣು ಅಲ್ಲ, ನಾನು ನೋಡಿಲ್ಲ. ಹೋಗ್ಲಿ, ಇವಾಗ ಮನಸ್ಸನ್ನು ಕೇಳಿ, ನೀನು ನೋಡಿದ್ದೀಯ ಮಾವಿನಣ್ಣ ಅಂತ? ಅದು ನೋಡಿಲ್ಲ. ಯಾಕೆ? ಕಣ್ಣಿಗಿಂತ ಹಿಂದೆ ಇರುತ್ತೆ ಮನಸ್ಸು, ಬುದ್ಧಿ. ಇವು ವಸ್ತುಗಳು ಹೊರಗಡೆ ಇದೆ. ಇವು ಅವನ್ ನೋಡಿಲ್ಲ, ಇವನ್ ನೋಡಿಲ್ಲ. ಈಗ ಇದನ್ನು ಮಾವಿನಣ್ಣು ಅಂತ ಹೇಳುತ್ತಲ್ಲ, ಹೆಂಗೆ ನಂಬ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ನಾವು ಮನಸ್ಸು ಬುದ್ಧಿನ ಕೇಳಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಈ ಕತೆ ಜ್ಞಾಪಕ ಮಾಡಿದ್ರು. ರಾಜ ಒಬ್ಬ ಇರ್ತಾನೆ ಒಂದು ಕೊಠಡಿಯಲ್ಲಿ, ಅವನ ಪಕ್ಕದಲ್ಲಿ ಮಂತ್ರಿ ಇರ್ತಾನೆ ಇನ್ನೊಂದು ಕೊಠಡಿಯಲ್ಲಿ, ಅವನ ಪಕ್ಕದಲ್ಲಿ ಸೇನಾಪತಿ ಇರ್ತಾನೆ ಇನ್ನೊಂದು ಕೊಠಡಿಯಲ್ಲಿ. ಆ ಮೂವರು ಒಂದೊಂದು ಗೋಡೆ ತೂತು ಮಾಡ್ಕೊಂಡ್ಬಿಡ್ತಾರೆ.
ರಾಜ ಮಂತ್ರಿ ನೋಡಲ್ಲ, ಮಂತ್ರಿ ಸೇನಾಪತಿ ನೋಡಲ್ಲ. ಸೇನಾಪತಿ ಮಾತ್ರ ಪ್ರಜೆಗಳನ್ನೆಲ್ಲ ವಿಚಾರಿಸ್ಕೊಂಡ್ಬಂದು ಬರ್ತಾನೆ. ಪ್ರಜೆಗಳು ನೋಡಿರೋದು ಸೇನಾಪತಿ ಮಾತ್ರ. ಆದರೆ ಅವನು ಮಂತ್ರಿ ನೋಡಿದ್ದಾನ, ಪ್ರಜೆಗಳನ್ನ ನೋಡಿಲ್ಲ. ಅವ್ರ ಕಷ್ಟ ಏನು ಸುಖ ಏನು ನೋಡಿಲ್ಲ. ರಾಜ ನೋಡಿದ್ದಾನ, ರಾಜನೂ ನೋಡಿಲ್ಲ. ಸೇನಾಪತಿ ಏನು ಹೇಳ್ತಾನೋ ಅದನ್ನು ಮಂತ್ರಿ ಕೇಳ್ಕೋಬೇಕು, ಮಂತ್ರಿ ಆ ತೂತ್ ಮುಖಾಂತರ ಹೇಳಬೇಕು, ರಾಜ ಡಿಸಿಷನ್ ಕೊಡಬೇಕು, ಇದು ಹಿಂಗೆ ಬರಬೇಕು. ಹಾಗೆ ನಮ್ಮಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇವೆಲ್ಲ ನೋಡಿದ್ರೆ ಯಾವುದು ಸತ್ಯ ಅಲ್ಲ ಅನ್ನೋದಕ್ಕೆ ನಾವು ಅವಸ್ಥಾತ್ರಯ ರೂಪದಿಂದ ತೋರಿಸಿದ್ದಿತ್ತು ಅಂತ. ರಘುವರೇ ಏನಾದರೂ ಅನೌನ್ಸ್ ಮಾಡಬೇಕಾ? ಆದರೆ ಅದಕ್ಕೋಸ್ಕರನೇ ಈಗ ನಮ್ಗೆ ಉತ್ತರ ಸಿಗುತ್ತೆ ಆ ಪ್ರಶ್ನೆ. ಏನಿಲ್ಲ, ಮುಂದುವರಿಸಿ ಸರ್. ಏನಂದ್ರಿ? ಏನಿಲ್ಲ, ನೀವು ಮುಂದುವರಿಸಿ, ನಂದೇನಿಲ್ಲ. ಓಕೆ. ಆದ್ದರಿಂದ ಈ ದೃಷ್ಟಿಯಿಂದ ಇವ್ರು ಏನು ಹೇಳ್ತಾರೋ ನೋಡಿ ಕರೆಕ್ಟ್ ಅನಿಸುತ್ತೆ. ನಾವು ಈ ದೃಷ್ಟಿ ಇಟ್ಕೋಬೇಕು. ಅದನ್ನು ಬಿಟ್ಟು ವಸ್ತುಗಳು ಸತ್ಯ ಇಲ್ಲ, ಇಂದ್ರಿಯಗಳು ಹೇಳಿದ್ರೆ ಸತ್ಯ ಅಲ್ಲ, ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗಬೇಕು ಅಂದ್ರೆ ನೀವು ಇದನ್ನು ಇಟ್ಕೊಂಡ್ರೇ ನಿಮಗೆ ಸಿಗೋದು ಉತ್ತರ, ಇಲ್ಲದಿದ್ದರೆ ಸಿಗೋದಿಲ್ಲ. ಇದನ್ನು ಒಳನರಸೀಪುರ ಸ್ವಾಮಿಗಳು ಎಲ್ಲೂ ಹೇಳ್ದಂಗಿಲ್ಲ ಈ ಕತೆ. ಬಟ್ ನನಗೆ ಎಲ್ಲಿ ಸಿಕ್ತು ಅಂತಂತಂದರೆ ಇದನ್ನು ಕೃಷ್ಣಸ್ವಾಮಿ ಅಯ್ಯರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಸವಣ್ಣನ ಜಾತ್ರೆ ನಡೆಯುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡಿದ್ದೆ ಅವೆಲ್ಲ. ಒಂದು ಅದು ಮತ್ತು ಒಂದು ಅವೆಲ್ಲ ಸ್ವಲ್ಪ ನೋಡಿ ಹೇಳಿದ್ದಾರೆ. ಅಲ್ಲಿ ಕತೆ ಹೇಳಿದರು, ತುಂಬ ಹಿಡಿಸ್ತು ನನಗೆ. ನೋಡಿ, ಈಗ ಆ ಕಥೆನ ಇಲ್ಲಿಗೆ ಹೋದ್ಕೊಳ್ಳಿ. ವಸ್ತು ಸತ್ಯ ಇಲ್ಲ, ಆ ವಸ್ತುಗಳು ಹೊರಗಡೆ ಇದೆ. ನಮ್ಮ ಇಂದ್ರಿಯಗಳು ಹೇಳೋ ಸತ್ಯ ಇಲ್ಲ. ಇವುಗಳು ಮಾತು ಕೇಳಕ್ಕೆ ಹೋಗ್ಬಾರ್ದು ನಾವು. ಹೋಗ್ಲಿ, ಹಗ್ಗ ಸತ್ಯನ? ಹಗ್ಗನೂ ಸತ್ಯ ಅಲ್ಲ. ಯಾವ ದೃಷ್ಟಿಯಿಂದ ಸತ್ಯ ಅಲ್ಲ? ವ್ಯವಹಾರದ ದೃಷ್ಟಿಯಿಂದ ಸತ್ಯ ಇರ್ಬೋದು, ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿ ಆ ಹಗ್ಗ ಸತ್ಯ ಅಲ್ವೇ ಅಲ್ಲ. ಮತ್ತೆ ಸತ್ಯವಾಗಿರೋ ವಸ್ತು ಹೇಗಿರಬೇಕು? ಅದು ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು. ಅದು ಬಂದರೆ ಆತ್ಮ ಒಂದು ಬಿಟ್ಟು ಮಿಕ್ಕಿರೋದು ಯಾವುದು ಪ್ರಪಂಚದಲ್ಲಿ ವಸ್ತುಗಳು ಇಲ್ಲ ಅಂತ ಹೇಳಿ ಬ್ರಹ್ಮಸತ್ಯ, ಜಗತ್ತು ಮಿಥ್ಯ. ಆದರೆ ಇಷ್ಟೆಲ್ಲ ವ್ಯವಹಾರ ಆಗುತ್ತಲ್ಲ ಅಂದರೆ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಬಟ್ ಸತ್ಯವಾಗಿ ಯಾವುದೂ ಇಲ್ಲ. ಹೀಗಿಟ್ಕೋಬೇಕು. ಹೀಗಿಟ್ಕೊಂಡ್ರೆ ಹೊರಗಿನ ಭೌತಿಕ ವಸ್ತುಗಳ ಸತ್ಯವಾದಿಗಳಾಗಲಿ ಅಥವಾ ವಿಜ್ಞಾನವಾದಿಗಳು ಬುದ್ಧಿಸಮ್ನವರಾಗಲಿ ಅಥವಾ ಈ ನೈಯಾಯಿಕರು ವೈಶೇಷಿಕರು ಹೇಳೋದಾಗಲಿ ಯಾವುದೂ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ, ಸಾಕಿಷ್ಟು ತಿಳ್ಕೊಂಡ್ರೆ. ಆದರೆ ಮೇಲ್ಕಂಡ ಅಡಚಣೆಗಳು ಪ್ರತ್ಯಕ್ಷದಲ್ಲಿ ತೋರುವುದೆಂಬ ಮಾತ್ರೆಯಿಂದ ವಿಜ್ಞಾನ ಒಂದೇ ತತ್ವವೆಂದು, ಅದೇ ವಿಷಯಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದೆಂದು ನಿರ್ಧರಿಸಬಹುದೇ? ಅವ್ರದ್ರಲ್ಲಾಗೋಲ್ಲ. ಅವರು ಏನು ಹೇಳ್ತಾರೆ, ಅರಿವು ಅಂತಂದರೆ ಮನಸ್ಸನ್ನು ಇಟ್ಕೊತಾರೆ ಅವರು. ಅದು ಅದೇ ಎಲ್ಲವೂ ಆಗ್ಬಿಡುತ್ತಾ? ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಹಿಂಗಾಗುತ್ತೆ ಸ್ವಾಮಿ, ನಮ್ಮಲ್ಲಿ ಆತ್ಮನೇ ವಸ್ತುಗಳ ರೂಪದಲ್ಲಿ ಕಾಣುತ್ತೆ. ಆದರೆ ಆ ವಸ್ತುಗಳ ಒಂದು ಇದಕ್ಕೆ ಮೆತ್ಕೊಳ್ಳೋದಿಲ್ಲ. ನಾವು ಚೆನ್ನಾಗಿ ವಿಚಾರ ಮಾಡಿದ್ದೀವಿ, ಇದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿರೋದು. ಆದ್ದರಿಂದ ವಿಷಯಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ನಿರ್ಧರಿಸಬಹುದೇ? ಇದಕ್ಕೆ ಬಾಹ್ಯ ಸತ್ಯತ್ವವಾದಿಗಳು ಎಂದೂ ಒಪ್ಪೋದಿಲ್ಲ. ಹೋಗ್ಲಿ, ಅವ್ರು ಒಪ್ತಾರೆ ಅಂದರೆ ವಿಜ್ಞಾನವಾದಿಗಳು ಇವ್ರದ್ದು ಒಪ್ಪಲ್ಲ, ಬಾಹ್ಯ ಸತ್ಯತ್ವವಾದಿಗಳದು ವಿಜ್ಞಾನವಾದಿಗಳು ಒಪ್ಪಲ್ಲ. ನಿಜವಾಗಿ ವಿಜ್ಞಾನ ಒಂದೇ ಇರುವುದಾದರೆ ಅದರಲ್ಲಿ ವಿಷಯಗಳೆಂಬ ವಿಂಗಡವಾದದ್ದು ಹೇಗೆ ಅವ್ರಿಗೆ ಹೇಳಕ್ಕೆ ಬರಲ್ಲ. ಬುದ್ಧಿಸಮ್ನವ್ರಿಗೆ ವಿಷಯಗಳ ವಿಂಗಡ ಹೇಗಾಯಿತು ಹೇಳಕ್ಕೆ ಬರಲ್ಲ ಅವ್ರಿಗೆ. ಇದು ಅಡಚಣೆ ಆಗಿರೋದು, ಕಷ್ಟ ಆಗಿರೋದು. ನಾನು ಇದನ್ನು ಅರಿತೇನೆ ಎಂದು ನಮಗೇಕೆ ಅನುಭವ ಆಗ್ತಾ ಇರುವುದು? ನನ್ನ ವಿಜ್ಞಾನವೇ ಇದನ್ನು ಸೃಷ್ಟಿತು ಎಂದೇಕೆ ಅನುಭವವಾಗಬಾರದು? ವಿಜ್ಞಾನಕ್ಕಿಂತ ಹೊರಚಾಗಿ ಇಟ್ಟುಕೊಂಡದನ್ನು ಮಾರ್ಪಡಿಸಬಲ್ಲ ವಸ್ತುವೇ ಇಲ್ಲದಿದ್ದರೆ ಆ ವಿಜ್ಞಾನದಲ್ಲಿ ಕಪ್ಪು, ಹಳದಿ, ಗಟ್ಟಿ, ಮೆದು
ದೂರ ಹತ್ತಿರ ದುಂಡು ಚಪ್ಪಟೆ ಯಾಕಾಯ್ತು ಹೇಳಕ್ ಬರಲ್ಲ ಅವ್ರಿಗೆ. ನಾವು ಪ್ರಶ್ನೆ ಕೇಳಿದ್ರೆ ಅದು ಹೇಳಕ್ ಬರಲ್ಲ ಎಂದು ಮುಂತಾದ ವೈಚಿತ್ರಗಳು ಏತಕ್ಕೆ ಕಾಣುವುದು. ಅವ್ರನ್ನ ಕೇಳಿದ್ರೆ ಅವ್ರು ಏನು ಗೊತ್ತಾ ಉತ್ತರ ಕೊಡೋದು, ಕನಸನ್ನು ಕೊಟ್ಬಿಡ್ತಾರೆ. ಹಿಂಗೆ ಕೇಳಿದ ತಕ್ಷಣ ನಾವು ಈ ಪ್ರಶ್ನೆ ಕೇಳಿದ್ರೆ ಅವರು ಹೇಳಿದ್ವಲ್ಲ ಆವಾಗಲೇ, ಕನಸಿಂದ ಕೊಟ್ಬಿಡ್ತಾರೆ. ಅಲ್ಲ ಸ್ವಾಮಿ, ಕನಸಿನಲ್ಲೂ ಯಾವ ವಸ್ತುನೂ ಇರೋದಿಲ್ಲ, ಅಲ್ಲೂ ಕೆಂಪು ಹಳದಿ ನೀಲಿ ನೋಡಿದ್ರೆ, ಆಕಾಶ ನೋಡಿದ್ರೆ ನೀಲಿ ಆಕಾಶ ಕಾಣ್ತಾ ಇರುತ್ತೆ, ಆದರೆ ಎದ್ದ ಮೇಲೆ ವಸ್ತುಗಳಿಲ್ಲ, ಶರೀರ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ಇದ್ರ ಬಗ್ಗೆ ಚಿಂತನೆ ಮಾಡಿದ್ವಿ ನಾವು. ಅಲ್ಲ ಸ್ವಾಮಿ, ಅದರಿಂದ ಪ್ರಪಂಚ ಅನ್ನೋದು ಅನಿತ್ಯ, ವಸ್ತುಗಳು ಇಲ್ಲ, ಈ 19 ಮುಖಗಳು ಇಲ್ಲ, ಆದಿದೈವಿಕ ಇಲ್ಲ, ಏನೇ ಇಲ್ಲ ಅಂತ ಅಂದ್ಬಿಡ್ತಾರೆ ಅವರು. ಆತ್ಮ ಅದು ಇಲ್ಲ ಅಂದ್ಬಿಡ್ತಾರೆ. ಅದರಿಂದನೇ ನಿನ್ನೆ ನಾವು ಕತೆ ಹೇಳಿದ್ದು. ಅಲ್ಲ ಸ್ವಾಮಿ, ಪ್ರಪಂಚ ನೀವಿಲ್ಲ ಅಂತಂದ್ರೆ ಒಪ್ಕೋಬೇಕು. ಆತ್ಮವಾದಿಗಳು, ನಾವು ಶಂಕರಾಚಾರ್ಯರ ನಿಜವಾದ ತತ್ವವನ್ನು ಹೇಳುವರು, ಪ್ರಪಂಚ ಇಲ್ಲ ಅಂದರೆ ಯಾವ ವಸ್ತುಗಳು ಏನು ಇಲ್ಲ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತಂದ್ರೆ ಇಟ್ಕೋಬೇಕು. ನಾವು ಅದನ್ನೇ ಹೇಳಿದ್ರೆ ಒಪ್ಪೋದಿಲ್ಲ. ನೀವು ಯಾಕೆ ಅಂತ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಟ್ವಿ ನಾವು. ಅವ್ರ ಆತ್ಮನ್ ತೋರಿಸಲ್ಲ ಅಂತ. ಹಾಗೆ ಅಷ್ಟು ಕಷ್ಟ ಇದೆ ಅಂತ. ಮುಂತಾದ ವೈಚಿತ್ರವು ಏತಕ್ಕೆ ಕಾಣುವುದು, ಹೀಗೆ ಕಾಣುವುದೇದಕ್ಕೆ ಸ್ವಭಾವವೆಂದರೆ ಆ ವೈಚಿತ್ರಕ್ಕೆಲ್ಲ ವಿಜ್ಞಾನದಲ್ಲಿಯೇ ಇವೆ ಎಂದು ವಿಜ್ಞಾನವಾದಿಗಳು ಏತಕ್ಕೆ ಅನುಭವ ಮಾಡ್ಕೋಬಾರ್ದು. ಹೊರಗಿನ ವಸ್ತು ಅನುಭವದಲ್ಲಿ ಕಂಡರೂ ಭ್ರಾಂತಿ ಎಂದು ವಿಜ್ಞಾನವಾದಿಯು ಕೆಲವು ಯುಕ್ತಿಗಳ ಆಧಾರದಿಂದ ಅಭಿಪ್ರಾಯ ಪಡ್ತಾನೆ ಹೊರತು, ಇವಾಗ ಹೊರಗಿನ ವಸ್ತುಗಳೆಲ್ಲ ಭ್ರಾಂತಿ ಅಂತ ಹೇಳ್ಬಿಡ್ತಾನೆ ಅವನು ವಿಜ್ಞಾನವಾದಿ, ಅಂದ್ರೆ ಬುದ್ಧಿಸಮ್ನವರು. ಹೇಗೆ ಹೇಳ್ತಾರೆ ಅವರು, ಯಾವ ಆಧಾರದ ಮೇಲೆ ಹೇಳ್ತಾರೆ? ನಾವು ಹೇಳ್ತೀವಿ, ಆತ್ಮಸತ್ಯತ್ವವಾದಿಗಳು ನಾವು ಕೂಡ ಹೇಳ್ತೀವಿ ಯಾವುದು ಸತ್ಯ ಇಲ್ಲ ಅಂತ. ನಾವು ಆತ್ಮನ್ ತೋರಿಸಿ ಇವನ್ನ ತೆಗೆದಾಕ್ತೀವಿ, ಅವನಿಗೆ ಅದು ತೆಗೆದಾಕಕ್ಕೆ ಬರೋಲ್ಲ, ಅದಕ್ಕೆ ನಿಂದು ಹೋಲ್ಡ್ ಆಗೋದಿಲ್ಲ ಅಂತ ಹೇಳ್ತೀವಿ. ವಿಜ್ಞಾನಕ್ಕೆ ವಿಷಯವಾದ ವಸ್ತುವು ನಿಜವಾಗಿರುವುದೆಂದೇಕೆ ಹೇಳಬಾರದು? ಎಲ್ಲರೂ ಒಪ್ಪಿರುವ ಅನುಭವವನ್ನು ಸರಿಯಲ್ವೆನ್ನುವುದಕ್ಕೆ ವಿಜ್ಞಾನವಾದಿಗೆ ಏನು ಅಧಿಕಾರ ಇದೆ? ಎಲ್ಲವೂ ಸುಳ್ಳು ಅಂತ ಅವನು ಹೇಳಿದ್ರೆ ಅವನಿಗೆ ಅಧಿಕಾರ ಇಲ್ಲ. ನಾವು ಬೇಕಾದ್ರೆ ಹೇಳ್ಬೋದು, ಯಾರು? ಆತ್ಮಸತ್ಯತ್ವವಾದಿಗಳು. ಯಾಕೆ? ನಾವು ಆತ್ಮನ್ ಸತ್ಯವಾಗಿರೋ ವಸ್ತು ತೋರಿಸಿ ಹೊಡೆದಾಕ್ತೀವಿ, ಹಗ್ಗ ತೋರಿಸಿ ಹಾವು ಸುಳ್ಳು ಅಂತೀವಿ. ಈಗ ಹಗ್ಗವೇ ಸತ್ಯ ಆಯ್ತು ಅಂತಂದ್ರೆ ಆತ್ಮನ್ ತೋರಿಸಿ ಹಗ್ಗವೂ ಸತ್ಯ ಅಲ್ಲ ಅಂತ ತೋರಿಸ್ತೀವಿ. ಅವ್ರು ಹಂಗೆ ತೋರಿಸ್ಬೇಕಪ್ಪ, ತೋರ್ಸಕ್ ಬರಲ್ಲ ಅವ್ರಿಗೆ. ಅದಕ್ಕೆ ಅವ್ರದ್ದು ಫೇಲ್ಯೂರ್ ಆಗಿರೋದು. ತನ್ನ ಇಂದ್ರಿಯಗಳು, ನರಗಳು ಮುಂತಾದವುಗಳನ್ನು ಮತ್ತೊಬ್ಬರ ಮಾತಿನ ಮೇಲೆ ನಂಬುವುದು ಸರಿಯಲ್ಲವಾದರೆ ಮತ್ತೊಬ್ಬರು ಇದಾರೆಂಬ ನಂಬುದು ತಾನೇ ವಿಜ್ಞಾನವಾದಿಗಳಿಗೆ ಹೇಗೆ ಒಪ್ಪುತ್ತೆ? ಅಲ್ಲಪ್ಪ, ನೀನೆಲ್ಲ ಶೂನ್ಯ ಅಂತ ಅಂದ್ಬಿಡ್ತೀಯ, ಯಾವುದು ಸತ್ಯ ಅಲ್ಲ ಅಂತೀಯಲ್ಲ, ಆದ್ದರಿಂದ ವಸ್ತುಗಳು ಇಲ್ಲ ಅಂತೀಯ, ಎಲ್ಲ ಇಲ್ಲ ಅಂತೀಯ. ಕೊನೆಗೆ ಮನುಷ್ಯರು ಅವರು ಇಲ್ಲ ಸ್ವಾಮಿ, ಹೋಗ್ಲಿ ನೀನಿದ್ದೀಯೋ ಇಲ್ವೋ ಅಂದರೆ ಅದಕ್ಕೆ ಅವನು ನಾನು ಇಲ್ಲ ಅಂತ ಹೇಳಿ ನೋಡೋಣ, ಹೇಳಕ್ ಬರಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಸರಿಯಲ್ಲವಾದರೆ ಮತ್ತೊಬ್ಬರು ಇದ್ದಾರೆ ಎಂಬುದು ನಂಬುದು ತಾನೇ ವಿಜ್ಞಾನವಾದಿಗಳು ಹೇಗೆ ಒಪ್ತಾರೆ? ಒಪ್ಪಕ್ಕೆ ಬರೋದಿಲ್ವಾ? ಹೋಗ್ಲಿ ಬಿಡ್ರಿ. ತಾನೊಬ್ಬನೇ ಇರುವನೆಂದು ನಂಬುವ ವಾದಿಯು ತನ್ನ ಮತವನ್ನು ಯಾರಿಗೆ ಹೇಳಬೇಕು? ಯಾರು ಇಲ್ಲ ಅಂತಂದ್ರೆ ನಿನ್ನ ಮತನ ಯಾರಿಗಪ್ಪ ಹೇಳ್ತೀಯಾ? ಒಪ್ಪಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಅನ್ನಬೇಕು. ಹೀಗೆ ವಿಜ್ಞಾನವಾದಿಯ ಮೇಲಿನ ಆಕ್ಷೇಪಗಳನ್ನು ವಿಷಯ ಸತ್ತತ್ವವಾದಿಯು ಒಂದರ ಮೇಲೊಂದು ಪ್ರೇರಿಸ್ತಾ ಹೋಗ್ತಾನೆ. ಅಂದರೆ ವಸ್ತುಗಳು ಹೊರಗಡೆ ಸತ್ಯವಾಗಿರುತ್ತೆ ಅಂತ ಹೇಳೋ ವಿಷಯ ಸತ್ಯತ್ವವಾದಿಗಳು ಬುದ್ಧಿಸಮ್ಸ್ ಮೇಲೆ ಬೇಕಾದಷ್ಟು ತಪ್ಪುಗಳು ಹೇಳ್ತಾರೆ, ಇವ್ರಿಗೆ ಉತ್ತರ ಕೊಡೋಕೆ ಬರಲ್ಲ. ಈ ವಿಜ್ಞಾನವಾದಿಗಳು ಅಂದರೆ ಬುದ್ಧಿಸಮ್ನವರು ವಿಷಯ ಸತ್ಯತ್ವವಾದಿಗಳು, ಮಿಕ್ಕವರೆಲ್ಲ ಅದರಲ್ಲಿ ಚಾರ್ವಾಕರು ಮತ್ತು ಸೈಂಟಿಸ್ಟು ಮತ್ತು ವೆಸ್ಟರ್ನ್ ಫಿಲಾಸಫರ್ಸು ಮತ್ತು ನಮ್ಮ ತಾರ್ಕಿಕರು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಅವರು ಇವ್ರು ಹೇಳೋದು ಅವ್ರಿಗೆ ಉತ್ತರ ಕೊಡೋಕೆ ಬರಲ್ಲ, ಅವ್ರು ಹೇಳೋದು ಇವ್ರು ಉತ್ತರ ಕೊಡೋಕೆ ಬರಲ್ಲ. ಯಾಕೆ ಅಂತಂದರೆ ನಮಗೆ ಗೊತ್ತು, ನಿನ್ನೆ ಕೂಡ ಅದನ್ನು ಚಿಂತನೆ ಮಾಡಿದ್ವಿ, ವಿಷಯಿ ವಿಭಾಗ ಮಾಡ್ಕೊಳಕ್ಕೆ ಬರಲಿಲ್ಲ.
ಆತ್ಮನಲ್ಲಿ ನಿಂತು ನೋಡೋಕೆ ಬರಲಿಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವವನ್ನು ಬಿಟ್ಟರು, ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು, ಮನಸ್ಸಿನ ಬುದ್ಧಿ ಮತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಇಂಟೆಲೆಕ್ಚುಯಲ್ ಜಗ್ಲರಿ ಮಾಡೋಕ್ಕೆ ಶುರು ಮಾಡಿದೆ. ಇವ್ರು ಹೇಳೋದು ಇವ್ರಿಗೆ ಸರಿ, ಅವ್ರು ಹೇಳೋದು ಅವ್ರಿಗೆ ಸರಿ, ಇವ್ರ ಉತ್ತರ ಅವ್ರಿಗೆ ಬರೋಲ್ಲ, ಅವ್ರ ಉತ್ತರ ಇವ್ರಿಗೆ ಬರೋದಿಲ್ಲ. ಹೀಗೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಅಷ್ಟೇ, ಉತ್ತರ ಅಂತೂ ಸಿಗಲ್ಲ. ಆದ್ದರಿಂದ ವಿಜ್ಞಾನವಾದಿ ಇಷ್ಟು ಆಕ್ಷೇಪಗಳನ್ನು ನಿಜವಾಗಿಯೇ ಹೊರಬೇಕಾಗಿರುವುದೆಂದು ಇಟ್ಟುಕೊಳ್ಳೋಣ. ಆದ ಮಾತ್ರಕ್ಕೆ ಮನಸ್ಸಿಗಿಂತ ವ್ಯತಿರಿಕ್ತವಾಗಿ ಬಾಹ್ಯ ವಸ್ತು ನಿಜವಾಗಿ ಇರಲೇಬೇಕೆಂಬ ತೀರ್ಮಾನವಾಗುವುದೇ? ಪ್ರಪಂಚದಲ್ಲಿ ಹೊರಗಡೆ ವಸ್ತು ನಿಜವಾಗಿದೆ ಅಂತ ಇಟ್ಕೊಳ್ಳೋಕ್ಕಾಗುತ್ತೇನೋ? ಅದನ್ನು ಮಾತ್ರ ಹೇಳುವುದಕ್ಕಿಲ್ಲ. ಏಕೆಂದರೆ ಸ್ವತಂತ್ರವಾದ ವಿಷಯವೊಂದು ಇದೆ ಎಂಬುದಕ್ಕೆ ಇವರಿಗೆ ಯಾವ ಆಧಾರವೂ ನಿಜವಾಗಿ ಇರೋದೇ ಇಲ್ಲ. ವಿಜ್ಞಾನವಾದಿಗಳು ವಸ್ತುಗಳನ್ನು ಒಪ್ಪೋದಿಲ್ಲ ಅವರು. ಆದ್ದರಿಂದ ವಿಜ್ಞಾನವಾದಿಯು, ವಿಜ್ಞಾನ ಅಂತಂದರೆ ಬುದ್ಧಿಸಂನವರು, ವಿಜ್ಞಾನದಲ್ಲಿ ವಿಷಯದ ತೋರಿಕೆಯು ಹೇಗಾಯಿತೆಂಬುದನ್ನು ತಿಳಿಸಕ್ಕೆ ಬರೋದಿಲ್ಲ ಇವರಿಗೆ. ಆ ತೋರಿಕೆಯು ವಿಜ್ಞಾನದ ಸ್ವಭಾವವೆಂದು ಕಲ್ಪಿಸಿರ್ತಾನೆ. ವಿಜ್ಞಾನ ಅಂದರೆ ಮನಸ್ಸಿಂದು. ವಿಷಯ ಸತ್ಯತ್ವವಾದಿಯು ವಿಷಯಕ್ಕೂ ಮನಸ್ಸಿಗೂ ಹೇಗೋ ಸಂಬಂಧ ಉಂಟಾಗುತ್ತೆ ಅಂತ ಕಲ್ಪಿಸ್ಕೊಂಡು ಪ್ರತ್ಯಕ್ಷ ಜ್ಞಾನ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಅವನು ತಿಳಿಸಕ್ಕೆ ಬರೋದಿಲ್ಲ. ಹೊರಗೆ ವಿಷಯಗಳು ಸ್ವತಂತ್ರವಾಗಿರುವೆಂದು, ಅವುಗಳು ಪ್ರತ್ಯಕ್ಷ ಜ್ಞಾನವುಂಟು ಮಾಡುವ ಉತ್ತೇಜನವನ್ನು ಕೊಡಬಲ್ಲವೆಂದು ಕಲ್ಪಿಸ್ತಾನಷ್ಟೇ. ಹೀಗೆ ಇಬ್ಬರಿಗೂ ಕಲ್ಪನೆಯೇ ಆಧಾರ. ಇರದಿಬ್ಬರೇ, ಒಬ್ಬರು ಬುದ್ಧಿಸಂನವರು, ಇನ್ನು ಮಿಕ್ದವರೆಲ್ಲ ಒಂದು ಪಂಗಡ ವಿಷಯ ಸತ್ಯತ್ವವಾದಿಗಳು. ಇಬ್ಬರಿಗೂ ಕಲ್ಪನೆಯೇ ಆಧಾರ. ಅದಕ್ಕೆ ಹೇಳಿದ್ದು ಇಂಟೆಲೆಕ್ಚುಯಲ್ ಜಗ್ಲರಿ, ಮನಸ್ಸು ಬುದ್ಧಿಯ ಸರ್ಕಸ್ ಅಂತ ಅನುಭವ ಹಿಡ್ಕೊಳ್ಳಲಿಲ್ಲ ಇವರು. ಇಬ್ಬರಿಗೂ ಕೆಲವು ಯುಕ್ತಿಗಳ ಆಧಾರವಿದೆ, ಇಬ್ಬರ ವಾದದಲ್ಲೂ ದೋಷವಿದೆ. ಆದ್ದರಿಂದ ಯಾರ್ದೂ ಹೊಂದೋದಿಲ್ಲ. ಅವ್ರದ್ದೂ ಸರಿ ಇಲ್ಲ, ಇವ್ರದ್ದೂ ಸರಿ ಇಲ್ಲ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಇದು ನೀವೇನು ಎಷ್ಟೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು 5 ನಿಮಿಷ ಸ್ವಲ್ಪ ತಡೆದು ಬಿಡಿ. ಇದನ್ನು ಪೂರ್ತಿ ಮುಗಿಸ್ಬಿಟ್ರೆ ಟಾಪಿಕ್ಗೆ ಮುಗಿದೋಗುತ್ತೆ. ಪ್ರತ್ಯಕ್ಷ ಜ್ಞಾನದ ಉತ್ಪತ್ತಿಯನ್ನು ಕುರಿತು ಇದುವರೆಗೂ ಮಾಡಿದ ವಿಚಾರದಲ್ಲಿ ಎಷ್ಟು ದೂರ ಹೋದರೂ ಆ ವಿಚಾರವು ನೆಲೆಗೆ ನಿಲ್ಲುವುದೆಂದು ತೋರುವುದಿಲ್ಲ. ಪ್ರತ್ಯಕ್ಷ ಜ್ಞಾನದ ಉತ್ಪತ್ತಿ ಅಂದರೆ ವಸ್ತುಗಳು ಸತ್ಯವಾಗಿದೆ ಅಂತ ಹೇಳಬೇಕಾದ್ರೆ ಆ ತೊಡಕುಗಳಿಗೆ ಕಾರಣವಿಲ್ಲದೇ ಇಲ್ಲ. ವಿಜ್ಞಾನವಾದಿಯಾಗಲಿ ವಿಷಯ ಸತ್ಯತ್ವವಾದಿಯಾಗಲಿ ಇದುವರೆಗೂ ಇವರು ಇನ್ನೊಂದು ತಪ್ಪೇನು ಮಾಡಿದ್ರು ಗೊತ್ತಾ? ಎಚ್ಚರದ ಅವಸ್ಥೆ ಒಂದನ್ನೇ ಚರ್ಚಸ್ಥಾನವೊಂದು ಇಟ್ಕೊಂಡು ಮಾಡ್ತಾ ಹೋದ್ರು. ಎಚ್ಚರಕ್ಕೆ ಪ್ರಾಮಿನೆನ್ಸ್ ಕೊಟ್ಟರು, ಅದನ್ನೇ ಹೇಳಿದ್ದು. ಇನ್ನು ಮಿಕ್ಕಿರೋ 2 ಅವಸ್ಥೆಗಳನ್ನ ಕನ್ಸಿಡರ್ ಮಾಡಲಿಲ್ಲ. ಕನಸು ನಿತ್ಯನ ಕನ್ಸಿಡರ್ ಮಾಡಲಿಲ್ಲ. ಅಕಸ್ಮಾತ್ ಮಾಡಿದ್ರು ಹೇಗೆ ಮಾಡ್ತಾರೆ? ಎಚ್ಚರದ ದೃಷ್ಟಿಯಿಂದ ಕನಸನ್ನ ನಿದ್ದೆಯನ್ನು ಪರೀಕ್ಷೆ ಮಾಡ್ತಾರೆ, ಬೀಳ್ತಾರೆ. ಮತ್ತೆ ಹೇಗೆ? ಎಚ್ಚರದ ದೃಷ್ಟಿಯಿಂದ ಕನಸು ಸುಳ್ಳು, ನಿದ್ದೆ ವೇಸ್ಟ್. ಆದ್ದರಿಂದ ಇವರು ಮಾಡಿದ ಇನ್ನೊಂದು ತಪ್ಪು, ಎಚ್ಚರದ ಅವಸ್ಥೆಗೆ ಪ್ರಾಮುಖ್ಯತೆ ಕೊಟ್ಟರು. ಎಚ್ಚರದ ಅವಸ್ಥೆಯಲ್ಲಿ ಹೇಗೆ ತೋರುತ್ತೋ ಹಾಗೆಯೇ ನೋಡ್ತಾ ಹೋಗ್ತಾರೆ, ಉತ್ತರ ಸಿಗೋದಿಲ್ಲ. ಆಗ ಈ ಚರ್ಚೆಗೆ ಅವಕಾಶವಿರುವುದಿಲ್ಲ. ಕೊನೆಗೆ ನಮ್ಮ ಕಡೆ ನೋಡ್ರಿ, ಕನಸು ನೋಡ್ಕೊಳ್ರಿ. ಕನಸಿನಲ್ಲಿ ಎಚ್ಚರದಂತೆ ಶರೀರ, ಇಂದ್ರಿಯ, ವಿಷಯ ಎಲ್ಲವೂ ತೋರ್ಕೊಳ್ತಾ ಇರುತ್ತೆ. ಅಲ್ಲಿ ಮನಸ್ಸಿಗಿಂತ ಹೊರಚಾದ ವಿಷಯ ಇದ್ದೇ ಇರುತ್ತೆ. ಅಲ್ಲೂ ಕೂಡ ಪ್ರತ್ಯಕ್ಷ ಜ್ಞಾನ ಆಗ್ತಾ ಇರುತ್ತೆ. ವಿಷಯ ಸತ್ತತ್ವವಾದಿ ಕೂಡ ಹೇಳುವ ಹಾಗಿರೋದಿಲ್ಲ. ಅಲ್ಲಂತೂ ನೋಡ್ರಿ, ಎಲ್ಲ ನೀವೇನು ಬೇಕಾದರೂ ಹೇಳಿ, ಎಲ್ಲ ಹೀಗೇ ಇರುತ್ತೆ ನಿದ್ರೆಯಲ್ಲಿ, ಕನಸಿನಲ್ಲಿ. ಇನ್ನು ನಿದ್ರೆ ನೋಡಿದ್ರಂತೆ ವಿಷಯವಿಲ್ಲದೆಯೇ, ವಿಷಯದ ಅರಿವೂ ಇಲ್ಲದೆಯೇ ಅಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಇರದೇ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು. ಅಂದರೆ 19 ಮುಖಗಳೂ ಇರೋದಿಲ್ಲ. ಅವಸ್ಥೆ ಒಳಗಡೆ ಏನೇನಿರುತ್ತೋ ಅದು ಏನೇನೂ ಇರೋದಿಲ್ಲ. ಎಲ್ಲಿ? ನಿದ್ದೆಯಲ್ಲಿ. ಆದರೆ
ಇವು ಇರೋದಿಲ್ಲ ಅಂತ ಯಾರು ಗೊತ್ತಾಯಿತು? ಅವನು ಅರಿವು ನಾವು ಎಷ್ಟು ಚೆನ್ನಾಗಿ ತೋರಿಸ್ಬಿಡ್ತೀವಿ. ಆದ್ದರಿಂದ ಬರೀ ಅರಿವಿನ ಶುದ್ಧ ಚೈತನ್ಯ ಒಂದೇ ಇರೋದು ಕಂಡು ಬರುತ್ತೆ ಅನುಭವದಲ್ಲಿ. ಅಲ್ಲಿ ಯಾರು ಬೇಕಾದ್ರೂ ನೋಡ್ಕೋಬಹುದು ಈಗಲೇ ಇಲ್ಲೇ. ಹೀಗೆ ನೋಡಿದರೆ ಶುದ್ಧ ಚೈತನ್ಯವೇ ಅವಸ್ಥೆಗಳಾಗಿ ತೋರ್ತಾ ಇದೆ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದೆ. ಮತ್ತೆ ಇಷ್ಟೆಲ್ಲ ತೋರೋದು ಅದೇ ನಾನೇ ಹೀಗೆ ತೋರ್ತಾ ಇದ್ದೀನಿ. ಬಾ, ಎಂಥ ಅನುಭವದ ಮಾತಿದು. ಶುದ್ಧ ಚೈತನ್ಯವೇ ಮನಸ್ಸೆಂದು ವಿಷಯವೆಂದು ಎಚ್ಚರ ಕನಸುಗಳಲ್ಲಿ ತೋರ್ಕೊತಾ ಇದೆ. ಇವೆರಡೂ ಶುದ್ಧ ಚೈತನ್ಯದ ವ್ಯವಹಾರ ರೂಪಗಳೇ. ಅಷ್ಟು ಬಿಟ್ಟರೆ ಮಿಕ್ಕಿರೋದು ಏನೂ ಇಲ್ಲ. ನಮ್ಮ ವ್ಯವಹಾರದಲ್ಲಿ ಭಾವನೆಗಳು, ವೇದನೆಗಳು, ಬಾಹ್ಯ ವಿಷಯಗಳಿಗೆ ನಿತ್ಯ ಸಂಬಂಧವಾಗಿ ಇಟ್ಟುಕೊಂಡಿರುವುದು. ಇವುಗಳಲ್ಲಿ ಒಂದು ರಾಶಿಯಲ್ಲಿ ಮಾರ್ಪಾಡಾದರೆ ಮತ್ತೊಂದರಲ್ಲಿಯೂ ಮಾರ್ಪಾಡಾಗುವುದಕ್ಕೆ ಇದೇ ಕಾರಣವೆಂದು ಧಾರಾಳವಾಗಿ ನಿರ್ಧಾರ ಮಾಡಬಹುದು. ಈಗ ವಿಜ್ಞಾನ ಬುದ್ಧಿಸಮ್ನವರು ಹೇಳೋದು ಬದಲಾವಣೆ ಆಗ್ತಾ ಇರುತ್ತೆ. ಅವ್ರ ಮನಸ್ಸೇ ಇಟ್ಕೊಳ್ಳಿ, ಬುದ್ಧಿ ಇಟ್ಕೊಳ್ಳಿ, ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ವಿಷಯ ಸತ್ಯತ್ವವಾದಿಗಳು ಇಟ್ಕೊಳ್ಳೋ ವಸ್ತುಗಳು ಬದಲಾವಣೆ ಆಗ್ತಾ ಇರುತ್ತೆ. ಎರಡೂ ಬದಲಾವಣೆ ಆಗೋದನ್ನು ಇಟ್ಕೊಂಡು ಶಾಶ್ವತವಾಗಿರೋ ಅರಿವನ್ನು ಹೆಂಗೆ ಕಂಡುಹಿಡಿತಾರೆ? ಇವರು ಕಂಡುಹಿಡಿಯೋಕ್ಕೆ ಬರಲ್ಲ. ಆದ್ದರಿಂದ ಈ ಮಹತ್ವವು ನಾವು ವಿಚಾರದಲ್ಲಿ ಮುಂದುವರೆದಂತೆಲ್ಲ ಇನ್ನೂ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿತಾ ಬರುತ್ತೆ. ಅಲ್ಲಿಗೆ ನಾನು ನಿಲ್ಲಿಸ್ತೀನಿ. ಒಟ್ಟಿನಲ್ಲಿ ಮೊದಲನೆಯವರು ವಿಷಯ ಸತ್ಯತ್ವವಾದಿಗಳು ಏನು ಹೇಳ್ತಾರೋ ಹೊಂದೋದಿಲ್ಲ. ಇನ್ನು ವಿಜ್ಞಾನವಾದಿಗಳು ಅಂದರೆ ಬುದ್ಧಿಸಮ್ನವರು ಅವ್ರು ಏನು ಹೇಳ್ತಾರೋ ಅದು ಹೊಂದೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದ್ದರಿಂದ ಇನ್ನು ನಾಳೆ ಬೇರೆ ಚಾಪ್ಟರ್ ನೋಡೋಣ. ಇಲ್ಲಿಗ ಚಾಪ್ಟರ್ ಪೂರ್ತಿ 26 ಪೂರ್ತಿ ಮುಗಿತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.